ಶಾಂತಕುಮಾರಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಮೂರ್ತಿ ಅವರೇ ತಮಗೂ ನಮಸ್ಕಾರ. ನಿಮಗೂ ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಹೇಳಿ ಶಾಂತಕುಮಾರಿ ಅವರೇ, ಯಾವ ಊರಿನವ್ರು ತಾವು? ಸರ್ ನಂದು ಚಿಕ್ಕಾಡ್ನಳ್ಳಿ, ಮುನಗನಹಳ್ಳಿ ಜಾಗೃತಿ ವುಮೆನ್ಸ್ ಫಾರ್ಮರ್ ಪ್ರೆಸರ್ ಕಂಪ್ನಿಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ ಸರ್. ನಿಮ್ಮ ಹುಟ್ಟೂರು ಯಾವುದಮ್ಮ? ವಾಟಾಳು, ಟಿ ನರಸೀಪುರ ತಾಲೂಕು. ಮದುವೆ ಆಗಿರೋದು ಚಿಕ್ಕಾಡ್ನಳ್ಳಿ, ಹುಣಸೂರು ತಾಲೂಕು. ತಂದೆ ತಾಯಿ ಎಲ್ಲ ಏನು ಮಾಡ್ತಾರೆ ಸರ್? ತಂದೆ ತಾಯಿ ಇಬ್ಬರು ಇಲ್ಲ, ಯಜಮಾನ್ರಿದ್ದಾರೆ, ಮಾಮೂಲಿ ಫಾರ್ಮರ್. ನೀವು ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ಇಬ್ಬರು ಹೆಣ್ಮಕ್ಳು. ನೀವೇ ದೊಡ್ಡವರಾ? ನಾನೇ ದೊಡ್ಡವಳು ಸರ್. ನಿಮ್ಮ ವಿದ್ಯಾಭ್ಯಾಸ? PUC. ಎಲ್ಲಿ ಓದಿದ್ರಿ? ನರಸೀಪುರ. ಮದುವೆ ಆಗಿದ್ದು ರೈತರನ್ನೇನಾ? ಹಾಂ ಸರ್, ರೈತರನ್ನೇ. ಜಮೀನು ಎಷ್ಟಿದೆ ಯಜಮಾನ್ರಿಗೆ? 3 ಎಕರೆ ಇದೆ ಸರ್. ಏನೇನು ಬೆಳೆ ಬೆಳಿತೀರಿ? ರಾಗಿ, ಉರುಳಿ, ಮಾಮೂಲಿ ಅಲಸಂದೆ, ಆ ಥರದ್ದು. ವ್ಯವಸಾಯ ಅಂದ್ರೆ ಇಷ್ಟನಾ? ಹಾಂ ಸರ್. ಯಾಕೆ ಇಷ್ಟ ಆಗುತ್ತೆ? ರೈತರ ಮಕ್ಕಳಲ್ವ ಸರ್, ರೈತರಾಗಿ ಇರಬೇಕು ಅಂತ. ಈಗ ನೀವು ವ್ಯವಸಾಯದ ಕೆಲಸಗಳನ್ನು ಏನಾದರೂ ಮಾಡ್ತೀರಮ್ಮ? ಹಾಂ ಸರ್, ಜಮೀನು ಹತ್ರ ಹೋಗ್ತೀವಿ. ಮಾಮೂಲಿ ಸಾಮಾನ್ಯ ಸಣ್ಣ ಪುಟ್ಟ ಕೆಲಸಗಳಿರ್ತಾವಲ್ವ, ಹೊಲಕ್ಕೆ ಬೇರೆಯವರೆಲ್ಲ ಬಂದಾಗ ಅವ್ರ ಜೊತೆ ಕೆಲಸ ಮಾಡೋ ಅಂಥ ಕೆಲಸನೂ ಮಾಡ್ತೀನಿ ಮಧ್ಯ ಮಧ್ಯೆ. ಈ ರೈತ ಉತ್ಪಾದಕ ಕಂಪನಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ತಮಗೆ? ಅಂದರೆ ಅದು ನಮಗೆ ಬಂದಾಗ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಮೂರ್ತಿ ಸರ್ ಹೇಳಿದ್ರು ವಿವರವಾಗಿ ಈ ಥರ ಎಲ್ಲ ಇದೆ, ಹೆಣ್ಮಕ್ಳಿಗೆ ಒಂದು ಸಹಾಯ ಆಗೋವಂಥ ಒಂದು ಇದು. ಯಾಕಂದರೆ ಕರ್ನಾಟಕದಲ್ಲಿ ಇರೋದು ಅದು 2 ಹೆಣ್ಮಕ್ಳದು ಅಂತ ಇರೋದು. ಹಾಗಾಗಿ ಅದನ್ನು ನಾವು ನಡೆಸ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಒಪ್ಕೊಂಡ್ವಿ, ಎಲ್ಲರೂ ನಡೆಸ್ತಾ ಇದ್ದೀವಿ ಸರ್. ನೀವು ಮುಂಚೆ ಸ್ವಸಹಾಯ ಗುಂಪುಗಳನ್ನು ಏನಾದರೂ ಮಾಡಿ? ಹೌದು ಸರ್, ಮಾಡ್ತಾಯಿದ್ದೆ. ಮಾಡಿದ್ದೆ. ಅಲ್ಲೂ ಹಣ ಉಳಿತಾಯ ಮಾಡ್ತಾ ಇದ್ವಿ ಸರ್. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನಿಮ್ಗೆ ಅನ್ಸುತ್ತೆ? ವ್ಯತ್ಯಾಸ ಇದೆ ಸರ್. ಯಾಕಂದರೆ ಮೊದಲು ನಮ್ಮದೇ ಹಣನ ನಾವು ಉಳಿತಾಯ ಮಾಡಿ ಬ್ಯಾಂಕಿಗೆ ಕಟ್ಟಿ ಸಾಲ ಸೌಲಭ್ಯಗಳನ್ನ ಕೊಡ್ತಾಯಿದ್ವಿ. ಇವಾಗ ಇದರಲ್ಲೂ ರೈತರಿಗೆ ಯಾವ ರೀತಿ ಒಂದು ಸಹಾಯ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಈಗ ನಾವು ಮಾಡ್ತಾ ಇರೋದೇನು ಅಂದರೆ ಹಸುಗಳಿಗೆ ತಿಂಡಿಗಳನ್ನ ಇಟ್ಟಿದ್ದೀವಿ ಫಸ್ಟ್. ಈಗ ಬೇರೆ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅದಕ್ಕಿಂತ ರೈತರಿಗೆ ನಾವು ಕಡಿಮೆಲಿ ಒಂದು 10 ರೂಪಾಯಿ 20 ರೂಪಾಯಿ ಕಡಿಮೆಲಿ ರೈತರಿಗೆ ಸಹಾಯ ಮಾಡ್ತಾಯಿದ್ದೀವಿ. ಅದರಿಂದ ಇದಕ್ಕೂ ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಸರ್. ನೀವು ಮಾಡಿರೋವಂಥದ್ದು ಮಹಿಳೆಯರದು ಮಹಿಳೆಯರದೇ FPO ಅಲ್ವಾ? ಅದು ಬಹಳ ವಿಶೇಷ. ಮಹಿಳೆಯರದ್ದೇ FPO ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ತಮಗೆ? ಅದು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೇ ಮಹಿಳೆಯರಿಗೋಸ್ಕರ ಸರ್. ಅದರಿಂದ ತುಂಬ ಖುಷಿಯಾಗಿ ಒಪ್ಕೊಂಡ್ವಿ. ಹೌದಾ? ಹೌದು. ಎಷ್ಟು ಜನ ಸದಸ್ಯರಿದ್ದಾರೆ? 320 ಸದಸ್ಯರಿದ್ದಾರೆ ಸರ್, ಮೆಂಬರ್ಸ್ ಇದ್ದಾರೆ. ನಾವು 10 ಜನ ಮಹಿಳೆಯರೇ ಡೈರೆಕ್ಟ್ರಾಗಿ ಇದ್ದೀವಿ. ಎಲ್ಲಿ ಇಡೀ ತಾಲೂಕಿನಾದ್ಯಂತ ಇದ್ದಾರಾ ನಿಮ್ಮ ಡೈರೆಕ್ಟರ್ಸು? ಇಲ್ಲ ಸರ್, 3 ಪಂಚಾಯತಿ ವ್ಯಾಪ್ತಿ. ಹಳೇಬೀಡು ಪಂಚಾಯತಿ, ಮುನಗನಹಳ್ಳಿ ಪಂಚಾಯತಿ ಮತ್ತು ಚಿಕ್ಕಬೀಚನಹಳ್ಳಿ ಪಂಚಾಯತಿ. ಈ 3 ಪಂಚಾಯತಿನ ನಾವು ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಷೇರುದಾರನ ಮಾಡಿದ್ದೀವಿ. ಎಲ್ಲರೂ ಹೆಣ್ಮಕ್ಳು? ಎಲ್ಲರೂ ಹೆಣ್ಮಕ್ಳು. ಮತ್ತೆ ಎಲ್ಲರೂ ವ್ಯವಸಾಯ ಮಾಡ್ತಿರೋರೆ ಸರ್ ಅಲ್ವಾ? ವ್ಯವಸಾಯ. ಈಗ FPO ಅನ್ನೋದು ನಿಮಗೆ ಹೊಸದು. ಹೌದು. ಈಗ ನೀವು ಅದನ್ನು ಕಲ್ತ್ಕೊಂಡು ಬೇರೆ ಹೆಣ್ಮಕ್ಳ ಹತ್ರ ಹೋಗಿ ಶೇರ್ ಹಾಕಿ ಕಂಪ್ನಿ ಮಾಡೋಣ ಅಂತೆಲ್ಲ ಹೋಗಿ ಹೇಳ್ತಾ ಇದ್ರಲ್ಲ. ಹೌದು ಸರ್. ಹೇಗಿತ್ತು ನಿಮ್ಮ ಅನುಭವ? ಒಂದು ಸ್ವಲ್ಪ ಹೇಳಿ. ಅನುಭವ ಅಂದರೆ ಅಷ್ಟು ನನಗೆ ಅನುಭವದಲ್ಲಿ ಏನೂ ಭಯ ಇರಲಿಲ್ಲ ಸರ್. ಯಾಕೆಂದರೆ ನಾನು ಬೇರೆ ಬೇರೆ ಕಡೆ ಎಲ್ಲ ಒಡನಾಟ ಇರೋದ್ರಿಂದ ನನಗೆ ಅದೇನೋ ಭಯ ಅನ್ನಿಸ್ತಾ ಇರಲಿಲ್ಲ. ಹೆಣ್ಮಕ್ಳ ಜೊತೆ ಸಂಘ ಸಂಸ್ಥೆಗಳೆಲ್ಲ ಕೆಲಸ ಮಾಡೋದ್ರಿಂದ ಭಯ ಅನ್ನಿಸ್ತಿರಲಿಲ್ಲ. ಹಾಗಾಗಿ ನಾನು ಫಸ್ಟು ಹೆಂಗಸ್ರ ಜೊತೆ ಮಾತಾಡೋದಕ್ಕೆ ಖುಷಿಯಿಂದನೇ ಮಾಡ್ತಾಯಿದ್ದೆ. ನಮ್ಮದೇ ಆದ ಒಂದು ಸಂಸ್ಥೆ ಇದು, ಹೆಣ್ಮಕ್ಳಿಗೋಸ್ಕರನೇ ಬಂದಿರೋ ಸಂಸ್ಥೆ, ನೀವು ಷೇರ್ದಾರರಾಗಿ ಇದರಲ್ಲಿ ನಿಮಗೂ ಅನುಕೂಲ ಇರುತ್ತೇನೋ ಅಂಥ ವಿಷಯಗಳನ್ನ ಅವ್ರಿಗೆ ಸ್ವಲ್ಪವಾಗಿ ವಿವರಣೆ ಮಾಡಿ ಮೆಂಬರ್ಶಿಪ್ ಮಾಡಿಸ್ತಾ ಇದೆ ಸರ್. ಎಷ್ಟು ವರ್ಷ ಆಗಿದೆ ನಿಮ್ಮ FPO ಆರಂಭ ಆಗಿ? 3 ವರ್ಷ ಆಯಿತು ಸರ್. ಇದು 3 ವರ್ಷ ಆಯಿತು. ಚಟುವಟಿಕೆಗಳು ಏನೇನು ಮಾಡ್ತಾ ಇದ್ದೀರಿ? ಚಟುವಟಿಕೆಗಳು ಅಂದರೆ ಈಗ ಮಹಿಳೆಯರಿಗೆ ನಾವು ಸಣ್ಣ ಪುಟ್ಟ ಉದ್ಯೋಗಗಳನ್ನ ಮಾಡಿಸ್ತಾ ಇದ್ದೀವಿ ಸರ್. ಅಂದರೆ ಹಪ್ಪಳ, ಉಪ್ಪಿನಕಾಯಿ, ಖಾರದ ಪುಡಿ ಈ ಥರದ್ದನ್ನು ಮಾಡಿಸ್ತಾ ಇದ್ದೀವಿ. ಮತ್ತು ಅದ್ರ ಜೊತೆಗೆ ಅದೇ ಕೌ ಫೀಡ್ಸ್ನ ಇಟ್ಟಿದ್ದೀವಿ. ಅಷ್ಟನ್ನು ಮಾಡ್ತಾ ಇದ್ದೀವಿ ಸರ್. ಮೂರ್ತಿಗಳೇ, ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ ಸರ್. ನಾನು 1987ರಲ್ಲಿ ನಾನು ಈ ಸಾಮಾಜಿಕ ಕ್ಷೇತ್ರಕ್ಕೆ ಬಂದಿದ್ದು. ನಾನು ತುಂಬ ವರ್ಷಗಳ ಕಾಲ ನಾವು ಕೆಲಸ ಮಾಡ್ಕೊಂಡೇ ಬಂದಿದ್ವಿ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ. ಅದರಲ್ಲೂ ಗ್ರಾಮೀಣ ಪ್ರದೇಶದ್ದು ಮತ್ತು ಕೊಳಚೆ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು ಮತ್ತು ಮಹಿಳೆಯರು ಮತ್ತು ರೈತರೊಟ್ಟಿಗೆ ಹೆಚ್ಚು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ನಾನು ಬಹಳ ಫೋಕಸ್ ಮಾಡ್ತಾ ಇರ್ತಕ್ಕಂಥದ್ದು 4 ಸೆಕ್ಟರ್ನಲ್ಲಿ ಹೆಚ್ಚು ಫೋಕಸ್ ಮಾಡ್ತಾಯಿದ್ದೀನಿ. ನಂಬರ್ 1 ಎಜುಕೇಷನ್ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಸ್ಕೂಲ್ ಡ್ರಾಪ್ಔಟ್ ಚಿಲ್ಡ್ರನ್ಸ್ ಅದ್ರ ಮೇಲೆ ಮತ್ತು ಬಾಲಕಾರ್ಮಿಕರು, ಮಕ್ಕಳ ರೈಟ್ಸ್ ಬಗ್ಗೆ ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಾಯಿದ್ದೀನಿ. ಸೆಕೆಂಡ್ 1 ಅಗ್ರಿಕಲ್ಚರ್ ಮೇಲೆ ನನಗೆ ತುಂಬ ಇಷ್ಟ. ಯಾಕೆ ಅಂತ ಹೇಳಿದರೆ ಪ್ರಾರಂಭದಿಂದಲೂ ನಾನು ಕೃಷಿ ಕುಟುಂಬದಿಂದ ಬಂದಿರೋದ್ರಿಂದ ಅದ್ರ ಮೇಲೆ ಆಸಕ್ತಿ ಜಾಸ್ತಿಯಾಗಿ
ನಾನು ಸಾಕಷ್ಟು ರೈತರೊಟ್ಟಿಗೆ ಸಾವಯವ ಕೃಷಿಗೆ ಹೆಚ್ಚು ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಬದುಕು ಬಹಳ ಮುಖ್ಯವಾಗಿರೋದು. ಇವತ್ತು ಪರಿಸ್ಥಿತಿ ಹೇಗಿದೆ, ಹವಾಗುಣ ಬದಲಾವಣೆಗಳಾಗ್ತಾ ಇದೆ ಅಂಥ ಪರಿಸ್ಥಿತಿಯಲ್ಲಿ ಪರಿಸರದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದೀನಿ. ಅದರಲ್ಲೂ ಶಾಲಾ ಮಕ್ಕಳಲ್ಲಿ ಆ ಒಂದು ಕೆಲಸವನ್ನು ಮಾಡ್ತಾಯಿದ್ದೀನಿ. ಈಗ ನಾವು ಪರಿಸರ ಮಿತ್ರ ಶಾಲೆ ಅಂತ ಹೇಳಿಬಿಟ್ಟು ಒಂದು ಅದ್ಭುತವಾದ ಕಾರ್ಯಕ್ರಮಗಳ ಮುಖಾಂತರ ಮಕ್ಕಳಲ್ಲಿ, ಶಿಕ್ಷಕರಲ್ಲಿ ಆ ಥರ ಒಂದು ಉತ್ತಮವಾದ ಕಾರ್ಯಕ್ರಮಗಳು ಮಾಡ್ತಾಯಿದ್ದೇವೆ. ಮತ್ತು ಯಾವ ಶಾಲೆ ಪರಿಸರಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾಯಿದೆಯೋ ಅಂಥ ಶಾಲೆಗಳಿಗೆ ನಾವು ಅವಾರ್ಡ್ ಕೊಡುವಂಥ ಪ್ರಕ್ರಿಯೆಗಳು ಕೂಡ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ನಮ್ಮ ಸಂಸ್ಥೆಯರು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ ಕೂಡ. ಹಾಗಾಗಿ ನಮ್ಮ ಪರಿಸರದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ. ಇನ್ನು 4ನೇ ಸೆಕ್ಟರು ನನ್ನ ಹೆಲ್ತ್, ಆರೋಗ್ಯದ ಮೇಲೆ ಸಾಕಷ್ಟು ಆರೋಗ್ಯ ಶಿಬಿರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ನಾವು ಕೋವಿಡ್ ಟೈಮಲ್ಲಿ ಸಾಕಷ್ಟು ಕ್ಯಾಂಪ್ಗಳನ್ನು ಮಾಡಿದ್ದೇನೆ. ಸಂತ ಜೋಸಫ್ ಹಾಸ್ಪಿಟ್ಲ್ ಕೊಲಾಬ್ರೇಷನಲ್ಲಿ ಮತ್ತು PSC ಕೊಲಾಬ್ರೇಷನಲ್ಲಿ ಸಾಕಷ್ಟು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿದ್ದೇವೆ. ಮತ್ತು ಹೈಜಿನಿಕ್ ಕಿಟ್ಗಳನ್ನು ಆ ಸಂದರ್ಭದಲ್ಲಿ ಸುಮಾರು 3,000 ಮಹಿಳೆಯರಿಗೆ ನಾವು ಕುಟುಂಬಗಳಿಗೆ ಹಂಚಿರ್ತಕ್ಕಂಥದ್ದು ಮಾಡಿದ್ದೇವೆ. ಮೂರ್ತಿಗಳೇ, ಈ ರೈತ ಉತ್ಪಾದಕ ಸಂಸ್ಥೆಗಳೇನಿದ್ದಾವಲ್ಲ, ಈ ಕ್ಷೇತ್ರಕ್ಕೆ ತಾವು ಯಾವಾಗ ಬಂದಿದ್ದು? ನಾನು ಈ ಕ್ಷೇತ್ರಕ್ಕೆ 2016ರಲ್ಲಿ ನಾನು ಕಾಲಿಟ್ಟಿದ್ದು ಸರ್. ನನಗೆ ಇದು ಹೊಸ ಕಾನ್ಸೆಪ್ಟು. ಆ್ಯಕ್ಚುಲಿ ರೈತ ಉತ್ಪಾದಕ ಕಂಪನಿಯ ಪರಿಕಲ್ಪನೆ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಅಂಥ ಒಂದು ಪರಿಸ್ಥಿತಿ ಕಲ್ತ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಒಂದು ಕಡೆ ನಾನು ಜಾಯ್ನ್ ಆದೆ. ನನಗೆ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ರೈತರಿಗೆ ಬಹಳ ನೇರವಾಗಿ ರೀಚ್ ಆಗುವಂಥ ಒಂದು ವ್ಯವಸ್ಥೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದಕ್ಕೆ ಹೆಚ್ಚು ಇಷ್ಟಪಟ್ಟೆ. ಮಹಿಳೆಯರದ್ದೇ ಆದಂತಹ ಒಂದು FPO ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ತಮಗೆ? ಗಂಡಸರಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಮತ್ತು ರಾಜಕೀಯ ಪ್ರವೇಶಗಳು ಜಾಸ್ತಿಯಾಗಿ ಎಷ್ಟೋ FPOಗಳು ಇವತ್ತು ಬಾಗಿಲು ಮುಚ್ಚುವಂಥ ಪರಿಸ್ಥಿತಿ ಬಂದಿತ್ತು. ಅಂಥ ಸಂದರ್ಭ ಬಂದಾಗ ಯಾಕೆ ನಾವೊಂದು ಪ್ರಯೋಗವಾಗಿ ಮಾಡಬಾರ್ದು, ಮಹಿಳೆಯರದೇ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಯಾಕೆ ಕಟ್ಟಬಾರ್ದು ಅಂತಕ್ಕಂಥ ಆಲೋಚನೆ ಬಂದಾಗ ನಾನು ನಬಾರ್ಡ್ ಜೊತೆ ಚರ್ಚೆ ಮಾಡಿ ನಬಾರ್ಡ್ ಕೊಲಾಬ್ರೇಷನಲ್ಲಿ ಈ ಒಂದು FPOನ ಪ್ರಾರಂಭ ಮಾಡಿದ್ದು. ಅಲ್ಲ, ಏನು ವಿಶೇಷ ಅಂತ ಅನಿಸುತ್ತೆ? ವಿಶೇಷ ಅಂತ ಹೇಳಿದರೆ ಮಹಿಳೆಯರು ಸ್ವಲ್ಪ ಆಸಕ್ತಿಯಿಂದ ಕಾರ್ಯನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಒಂದು. ಎರಡನೇದು, ನಾವೇನೇನು ಹೇಳ್ತೀವಿ ಅದನ್ನು ಉತ್ತಮ ರೀತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು, ಹೈನುಗಾರಿಕೆ ಕ್ಷೇತ್ರದಲ್ಲಾಗಿರ್ಬೋದು ಆಸಕ್ತಿ ವಹಿಸ್ತಾರೆ ಅಂತಕ್ಕಂಥ ಒಂದು ವಿಶೇಷವಾದ ಗಮನ ನನಗಿತ್ತು. ಆ ನಿಟ್ಟಿನಲ್ಲಿ ಮಹಿಳೆಯರಿಗೋಸ್ಕರ ಹೆಚ್ಚು ಕೆಲಸ ಮಾಡೋಣ. ಮತ್ತು ಸ್ವಸಹಾಯ ಸಂಘಗಳು ಈಗೆಲ್ಲ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಆ ನಿಟ್ಟಿನಲ್ಲಿ ಈ ಮಹಿಳೆಯರಿಗೆ ಮಾಡಿದರೆ ಯಶಸ್ವಿ ಆಗಬಹುದು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಕಾಲಿಟ್ಟೆ. ಈಗಾಗಲೇ ಸ್ವಸಹಾಯ ಗುಂಪುಗಳಿದ್ದಾವೆ, ಅವು ಕೂಡ ಇದೇ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾವೆ ಅಲ್ವಾ? FPOನೇ ಯಾಕೆ? ಇಲ್ಲ, ಸ್ವಸಹಾಯ ಸಂಘಗಳಿಗೂ FPOಗೂ ಸ್ವಲ್ಪ ವ್ಯತ್ಯಾಸ ಇದೆ ಸರ್. ಈಗ ಸ್ವಸಹಾಯ ಸಂಘಗಳು ತಂದೆಯಾಗಿರ್ತಕ್ಕಂಥ ಉಳಿತಾಯ ಮಾಡಿಕೊಂಡು ತನ್ನ ಬದುಕನ್ನು, ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ FPO ಒಂದು ವ್ಯವಸಾಯ ಮತ್ತು ಹೈನುಗಾರಿಕೆ ಕ್ಷೇತ್ರಕ್ಕೆ ಬಹಳ ಕೊಡುಗೆ ಕೊಡಬೇಕಾಗಿರ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಹಾಗಾಗಿರೋದ್ರಿಂದ FPOದಕ್ಕೂ ಸ್ವಸಹಾಯ ಸಂಘಗಳಿಗೂ, ಸ್ವಸಹಾಯ ಸಂಘಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ FPO ಅಂತ ಹೇಳಿದರೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳಿದರೆ ಇನ್ನೂ ಒಂದು ಹೆಜ್ಜೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ಬೋದು, ತಂದೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ವಿ. ಶಾಂತಕುಮಾರಿ ಅವರೇ, ಒಂದು ಕಂಪನಿಯ MD, ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಅನಿಸುತ್ತೆ ತಮಗೆ. ಎಷ್ಟು ಟರ್ನ್ ಓವರ್ ಮಾಡಿದ್ದೀರಿ ಇದುವರೆಗೂ ನಿಮ್ಮ ಕಂಪ್ನಿಯಲ್ಲಿ? ಅಂದರೆ ಇವಾಗ ನಾವು 1 ಇಯರಿಂದ ಸ್ವಲ್ಪ ಅದರ ಕಡೆ ಜಾಸ್ತಿ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ ಸರ್. ಫಸ್ಟ್ ಎಲ್ಲ ಬರೀ ಶೇರು ಕಲೆಕ್ಟ್ ಮಾಡೋದೇ ಆಗ್ತಿತ್ತು. ಈಗ ನಾವು ಒಂದು 25,000 to 30,000 ಒಂದು ವರ್ಷದಲ್ಲಿ ಇನ್ಕಮ್ ಮಾಡಿದ್ದೀವಿ. ಅಂದರೆ ನಿಮ್ಮ ಚಟುವಟಿಕೆಗಳು ಒಟ್ಟು ಎಷ್ಟು ಮೌಲ್ಯದ್ದು ಅಂತ? 1 ಕೋಟಿನ, 1.5 ಕೋಟಿನ, ಹೇಗೆ? ಈಗ ನಿಮ್ಮ ಮಾರಾಟ ಎಲ್ಲ ಸೇರಿಸಿ ಒಟ್ಟು ವ್ಯವಹಾರ ಎಷ್ಟು ಮಾಡಿದ್ದೀರಿ? ಕೋಟಿ ವ್ಯವಹಾರ ಇನ್ನೂ ದಾಟಿಲ್ಲ ಸರ್. ನಾವು ಇವಾಗ ಒಂದು 10 ಲಕ್ಷದವರೆಗೂ ರೀಚ್ ಆಗಿದ್ದೀವಿ. ಲಕ್ಷದಲ್ಲಿ ವ್ಯವಹಾರ ಮಾಡಿದ್ದೀವಿ. ಓಕೆ. ಈಗ ನಿಮ್ಮ ಏನು ಸದಸ್ಯರು, ಶೇರ್ದಾರರು ಏನಿದ್ದಾರೆ, ಇವರೆಲ್ಲ ಹಸು ಸಾಕಣೆದಾರರ? ಸರ್, ಹೆಚ್ಚು ಹಸು ಸಾಕಾಣಿಕೆಯವರು ಇದ್ದಾರೆ, ಜೊತೆಗೆ ಜಮೀನಿರತಕ್ಕಂಥವ್ರು ಇದ್ದಾರೆ. ಹಾಗಾಗಿ ನಮ್ಗೆ ಇದು ತುಂಬ ಅನುಕೂಲ ಆಗಿದೆ. ಓಕೆ. ಈಗ ರಚನೆ ಮಾಡಿದ್ರಲ್ಲ, ಹೌದು ಸರ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, ನಬಾರ್ಡ್. ಹೌದು. ಇದರ ಅಧಿಕಾರಿಗಳ ಜೊತೆನೂ ತಾವು ಮಾತಾಡಿರ್ತೀರಿ, ಮೀಟಿಂಗ್ ಮಾಡಿರ್ತೀರಿ ಅಲ್ವಾ? ಸ್ವಲ್ಪ ಆ ಅನುಭವದ ಬಗ್ಗೆ ಹೇಳಿ. ನಾವು ಸ್ವಲ್ಪ ಫಸ್ಟು ಹಿಂಜರಿಕೆ ಇತ್ತು ನಮಗೆ, ಅವ್ರಗಳ ಜೊತೆ ಹೇಗೆ ಮಾತಾಡೋದು, ಒಡನಾಟ ಹೇಗೆ ಅಂತ. ಅದ್ರ ಬಗ್ಗೆ ನಮಗೆ ತುಂಬ
ಅನುಕೂಲ ಆಗಿ ಅಂದರೆ ಒಂದು ಫ್ಯಾಮಿಲಿ ರೀತಿಯೇ ಅವರು ನಮ್ಮನ್ನು ನೀವು ಹೇಗೆ ನಮಗೆ ಈಗ ಭಯ ಬೇಡ ನೀವು ಇರಬೇಕು ಅಂತ ಹೇಳ್ತೀರಾ, ಅದೇ ಥರ ಹೆಣ್ಮಕ್ಳು ನೀವು ಭಯ ಬೀಳೋದು ಬೇಡ, ನಿಮ್ಮ ಜೊತೆ ನಾವು ಯಾವಾಗಲೂ ಸದಾ ಇರ್ತೀವಿ, ನಿಮ್ಗೇನೇ ಹೆಲ್ಪ್ ಬೇಕಾದರೂ ನಾವು ಮಾಡ್ತೀವಿ ಅಂತ ನಮಗೆ ದಾರಿನ ತೋರಿಸ್ತಾ ಇದ್ದಾರೆ ಸರ್, ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನಿಮ್ಮ ನಿರ್ದೇಶಕರು ಏನಿದ್ದೀರಲ್ಲ, ಹಾಂ ಸರ್, ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀರಾ? ಸರ್ ಒಗ್ಗಟ್ಟಾಗಿದ್ದೀವಿ. ಅಂದರೆ ಮಧ್ಯ ಸ್ವಲ್ಪ ನಮ್ಮಲ್ಲಿ ರಾಜಕೀಯ ಪ್ರವೇಶ ಬಂದು ಸ್ವಲ್ಪ ಅದು ಹಿಂದಾಗಿತ್ತು. ಈಗ ಆ ಥರ ಏನಿಲ್ಲ, ಸ್ವಲ್ಪ ಹೊಂದಾಣಿಕೆಯಿಂದ ಇದ್ದೀವಿ. ಮೂರ್ತಿಗಳಿಗೆ ಈಗ ಪ್ರಶ್ನೆನ ಕೇಳ್ತೀನಿ. ಈಗ ತಾವೇ ಹೇಳಿದ್ರಿ ಗಂಡಸರಾದ್ರೆ ರಾಜಕೀಯ ಇರುತ್ತೆ, ಹೆಣ್ಮಕ್ಳಾದ್ರೆ ಇರಲ್ಲ ಅಂತ. ಆದರೆ ಮೇಡಮ್ ಅದನ್ನೇ ಹೇಳ್ತಾ ಇದ್ದಾರೆ. ಹೇಗೆ ಬಂತು ಇಲ್ಲಿ? ಇಲ್ಲ, ಅದು ಆ್ಯಕ್ಚುಲಿ ಸರಿ ಇದೆ. ನಾವು ಅಂದ್ಕೊಂಡಿದ್ದು ಆಗಲ್ಲ ಅನ್ನೋದು ಒಂದು. ಎರಡನೇದು ಅಂದರೆ ಪಂಚಾಯತಿನಲ್ಲಿ ಎಲೆಕ್ಷನ್ನಲ್ಲಿ ಗೆದ್ದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮಹಿಳೆಯರನ್ನ ತಗೊಂಡಿದ್ದು ಬೋರ್ಡಿಗೆ ತಗೊಂಡಿದ್ದೆ ತಪ್ಪಾಯಿತು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಅಲ್ಲಿಂದಲೇ ಶುರುವಾಗಿದ್ದು, ಅಲ್ಲಿ ಪಂಚಾಯತಿನಲ್ಲಿ ಏನು ನಡೀತೈತೆ ಆ ಥರ ಇಲ್ಲೂ ಮಾಡಬಹುದು ಅನ್ನೋ ಭಾವನೆಯಲ್ಲಿ ಬಂತು. ಅದಕ್ಕೆ ನಾವು ಸ್ವಲ್ಪ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಿದ್ದೀವಿ. ಓಕೆ, ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಿದ್ರಿ ಶಾಂತಕುಮಾರಿ ಅವರು? ಅಂದರೆ ಇವಾಗ ಅಂಥವ್ರನ್ನ ನಾವು ಸ್ವಲ್ಪ ಅವಾಯ್ಡ್ ಮಾಡಿದ್ದೀವಿ ಸರ್. ಅವಾಯ್ಡ್ ಮಾಡೋದು ಅಂದರೆ ಅವ್ರಿಗೆ ನಾವು ಇವಾಗ ಹೇಳ್ತಾ ಇದ್ದೀವಿ, ಇದು ಪಂಚಾಯತಿ ಅಲ್ಲ, ನಮಗೆ ರಾಜಕೀಯ ಬೇಡ, ನಾವು ಒಗ್ಗಟ್ಟಿಂದ ಇದ್ದೀವಿ, ಒಗ್ಗಟ್ಟಾಗಿರೋಣ ಅಂತ. ಅದಕ್ಕೆ ಅವರು ಒಪ್ಪಿಗೆ ನೀಡಿದ್ದಾರೆ. ಹೌದು. ಅಂದ್ರೇನು, ಅವ್ರಿಗೆ MD ಆಗಬೇಕು ಅನ್ನೋ ಆಸೆ ಇತ್ತು? ಅಲ್ಲ, MD ಆಗಿದ್ರು. ಫಸ್ಟು MD ಆಗಿದ್ರು. MD ಆಗಿ ಅದರಲ್ಲೇ ಸ್ವಲ್ಪ ತಾರತಮ್ಯ ಬಂದದ್ರಿಂದ ಅವ್ರು ಸ್ವಲ್ಪ ಹಿಂದೆ ಬಂದಿದ್ರು. ಇಲ್ಲ, ಇದರಲ್ಲಿ ನಮಗೇನು ಲಾಭ ಇಲ್ಲ, ಲಾಭಾಂಶನ ದೃಷ್ಟಿನ ಅವ್ರು ನೋಡ್ತಾ ಇದ್ರು. ಸೊ ನಮಗಿದ್ರೇನು ಇದರಲ್ಲಿ ಏನು ಲಾಭ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಹಿಂದೆ ಹೋಗಿ ಅವ್ರ ಜೊತೆ ಒಂದು 2-3 ಜನ ಮೆಂಬರ್ಸು ಸ್ವಲ್ಪ ಹಿಂದೆ ಮುಂದೆ ಆಡ್ತಾಯಿದ್ರು. ಇವಾಗ ಅವ್ರಿಗೆಲ್ಲ ಒಂದು ತಿಳುವಳಿಕೆ ಹೇಳಿದ್ದೀವಿ, ಇದು ರಾಜಕೀಯ ಅಲ್ಲ ಅಥವಾ ಪಂಚಾಯತಿ ಎಲೆಕ್ಷನು ಅಲ್ಲ, ನಮ್ಮದು ಒಂದು ಕುಟುಂಬ, ಕೂಡು ಕುಟುಂಬ ಇದ್ದಂಗೆ ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಿಂದ ಮಾತಾಡಿದ್ದೀವಿ. ಈಗ ಎಲ್ಲರೂ ಒಪ್ಕೊಂಡಿದ್ದಾರೆ ಸರ್. ಈಗ ಇನ್ನೂ ನಿರ್ದೇಶಕ ಮಂಡಳಿನಲ್ಲೇ ಇದ್ದಾರೆ. ನಿಮ್ಮ ಜೊತೆ ಸಹಕರಿಸ್ತಾನೂ ಇದ್ದಾರೆ? ಸಹಕರಿಸ್ತಾ ಇದ್ದಾರೆ ಸರ್. ಓಕೆ. ನಿಮ್ಮ CEO ಯಾರಮ್ಮ? ಅವರು ಮಹಿಳೆನಾ ಅಥವಾ ಪುರುಷರು? ಸರ್, ಮಹಿಳೆ ಇದ್ರು, ನಿಂಗರಾಜಮ್ಮ ಅಂತ. ಅವ್ರಿಗೆ ಬೇರೆ ಕಡೆ ಉದ್ಯೋಗ ಹೋಗಿರೋದ್ರಿಂದ ತಾತ್ಕಾಲಿಕವಾಗಿ ಕುಮಾರಸ್ವಾಮಿನವ್ರನ್ನ ತಗೊಂಡಿದ್ದೀವಿ. ಓಕೆ, ಮುಂದೆ ಮಹಿಳೆಯರನ್ನೇ ತಗೋತೀವಿ. ಹೇಳಿ ಮೂರ್ತಿಗಳೇ, ಹೇಗೆ ರಚನೆ ಮಾಡಿದ್ರಿ ಒಂದು ಮಹಿಳಾ FPOನ? ಸರ್, ನಾವು ಪ್ರಾರಂಭದಲ್ಲಿ ಆಲ್ಮೋಸ್ಟ್ 3 ಪಂಚಾಯತಿಗಳನ್ನು ಸೆಲೆಕ್ಷನ್ ಮಾಡುವಾಗ ಬೇಸ್ಲೈನ್ ಸರ್ವೆಗಳನ್ನು ಮೊದಲೇ ಮಾಡಿದ್ವಿ. ನಮ್ಮದು 2 ಕಾನ್ಸೆಪ್ಟು, ಒಂದು ಹೈನುಗಾರಿಕೆ, ಇನ್ನೊಂದು ಕೃಷಿ. ಎರಡೂ ಕೂಡ ನಾವು ಆಧಾರವಾಗಿ ಇಟ್ಕೊಂಡು ಬೇಸ್ಲೈನ್ ಶುರು ಮಾಡುವಾಗ ನನಗೆ ಇಲ್ಲಿ ಪೊಟೆನ್ಷಿಯಲ್ ಏರಿಯಾ ಅಂತೇಳಿ ನನಗೆ ಅನ್ನಿಸ್ತು. ಈ ಒಂದು ಕ್ಷೇತ್ರದಲ್ಲಿ ನಾವು FPO ಮಾಡಿದರೆ ಅಚೀವ್ಮೆಂಟ್ ಆಗ್ತೈತೆ ಅನ್ನೋದೊಂದು. ಎರಡನೇದು ಹೈವೇ ಆಗಿರೋದ್ರಿಂದ ನನಗೆ ಔಟ್ಪುಟ್ ಬಿಸ್ನೆಸ್ ಚೆನ್ನಾಗಿ ಆಗ್ಬೋದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಶುರು ಮಾಡಿದೆ. ಬೇಸ್ಲೈನ್ ಸರ್ವೆನಲ್ಲೂ ಕೂಡ ತುಂಬ ಚೆನ್ನಾಗಿ ಬಂತು. ಆಮೇಲೆ ಪ್ರತಿ ಗ್ರಾಮಗಳಲ್ಲೂ ಕೂಡ ನಾವು ಗ್ರಾಮ ಸಭೆಗಳನ್ನು ಮಾಡಿ, ಮತ್ತು ಅಲ್ಲಿರ್ತಕ್ಕಂಥ ಹಿರಿಕರು, ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು, ಅಲ್ಲಿರ್ತಕ್ಕಂಥ ಮುಖಂಡರುಗಳು, ಅವರ ಮತ್ತು ಸ್ವಸಹಾಯ ಸಂಘಗಳ ಲೀಡರ್ಗಳು, ಅವ್ರನ್ನೆಲ್ಲರನ್ನೂ ಕೂಡ ಸಂಪರ್ಕಿಸಿ ಆ ಒಂದು ಒಮ್ಮತವನ್ನು ತಗೊಂಡು ಅಲ್ಲಿ ಷೇರ್ದಾರನಾಗಿ ಮಾಡಿದ್ದೇವೆ. ಈ ಒಂದು ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಸರ್. ಈಗ ಸವಾಲುಗಳು ಇದ್ದಾವೆ, ಇಲ್ಲ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಸಾಕಷ್ಟು ರೀತಿಯಲ್ಲಿ ಸವಾಲುಗಳನ್ನು ಎದುರಿಸಿದ್ದೇವೆ. FPO ಇಂದ ಫಸ್ಟ್ ಕೇಳೋದೇ ನಮಗೇನು ಉಪಯೋಗ, ನಮಗೇನು ಲಾಭ, ಏನು ಆದಾಯ, ಇದು ಮೊದಲನೇದಾಗಿ ಸವಾಲುಗಳು. ಅದನ್ನು ಕೂಡ ನಾವು ಜನರೊಟ್ಟಿಗೆ ಮನವರಿಕೆ ಮಾಡಿ ಒಂದು ಉತ್ತಮ ರೀತಿಯಲ್ಲಿ ಒಂದು ಫಾರ್ಮೇಷನ್ ಮಾಡಿದ್ವಿ. ಫಾರ್ಮೇಷನ್ ಮಾಡುವಾಗಲೂ ಕೂಡ, ಬೋರ್ಡ್ ಫಾರ್ಮೇಷನ್ ಮಾಡುವಾಗಲೂ ಕೂಡ ನಾವು ಎಲ್ಲ ಗ್ರಾಮದ ಮಹಿಳೆಯರನ್ನ ಒಟ್ಟಿಗೆ ಸೇರಿಸಿ ಯಾರು ಇದಕ್ಕೆ ನಿರ್ದೇಶಕರಾಗಬೇಕು 10 ಜನ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲೂ ಕೂಡ ಎಲ್ಲರ ಇನ್ವಾಲ್ವ್ಮೆಂಟ್ ತಗೊಂಡೇ ನಾವು ಆಯ್ಕೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಜೀವಂತವಾಗಿರೋದಕ್ಕೆ ಸಾಧ್ಯ. ಇಲ್ಲಾಂದರೆ ನಾನೇ ಹೋಗಿ ನೀವು ಬೇಕು ಅಂದಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದಾಗಿತ್ತೇನೋ ಅನ್ನಿಸ್ತು ನನಗೆ. ಮತ್ತು ಇದು ಪ್ರಕ್ರಿಯೆ ಆದಮೇಲೆ ನಾವು ರಿಜಿಸ್ಟ್ರೇಷನ್ನು ಮಾಡೋವಂಥದ್ದು, ಮತ್ತು ಅದಕ್ಕೆ ಟ್ಯಾನು, ಅದಕ್ಕೆ ಕಾನೂನಾತ್ಮಕವಾದ ದಾಖಲೆಗಳೇನಿದ್ದಾವೆ ಆ ದಾಖಲೆಗಳನ್ನು ನಾವು ಆಡಿಟರ್ ಮುಖಾಂತರ ಇದೆಲ್ಲನೂ ಕೂಡ ಮಾಡಿದ್ದೇವೆ. ಇದು ಜಾಗೃತಿ ಮಹಿಳಾ ರೈತ ಉತ್ಪಾದಕ ಕಂಪನಿ ಸ್ಟಾರ್ಟ್ ಆಗಿದ್ದು 15/11/2021 ರಿಜಿಸ್ಟ್ರೇಷನ್ ಆಗಿ ಬಂತು. ಅದಾದಮೇಲೆ ನಮ್ಮ ಕಾರ್ಯಚಟುವಟಿಕೆಗಳು ಶುರು ಮಾಡಿದ್ವಿ. ಷೇರ್ದಾರ್ ಕಟ್ಟೋದಕ್ಕೂ ಕೂಡ ತುಂಬ ಕಷ್ಟಪಡ್ತಾಯಿದ್ರು. ರಿಜಿಸ್ಟ್ರೇಷನ್ ಇಲ್ದಲೇ ನಾವು ಹೇಗೆ ಕಟ್ಟೋದು, ಯಾವುದ್ರ ಮೇಲೆ ಬೇಕಾದಷ್ಟು ಕಂಪ್ನಿ ಅನ್ನೋ ಪದ ಇದೆಯಲ್ಲ, ಅದು ಎಲ್ಲೋ ದಿಕ್ಕು ತಪ್ಪಿಸ್ತದೆ ಜನರಿಗೆ ಅಂತಕ್ಕಂಥದ್ದನ್ನು ಬಹಳ ಚೆನ್ನಾಗಿ, ಅದಕ್ಕೆ ನಾನು ಆ ಕಂಪ್ನಿ ಅನ್ನೋ ಪದನೇ ಬಳಸ್ತಿರಲಿಲ್ಲ. ಸಂಸ್ಥೆ, ಮಹಿಳಾ ರೈತ ಉತ್ಪಾದಕ
ಸಂಸ್ಥೆ ಇದು ಅನ್ನೋ ರೀತಿಯಲ್ಲಿ ಬಳಸೋಕ್ಕೆ ಶುರು ಮಾಡಿದ್ವಿ. ಆವಾಗ ಸರ್ ಯಾವ್ಯಾವುದೋ ಕಂಪ್ನಿಗಳು ಬಂದವು, ನಮಗೆಲ್ಲ ನಮ್ಮ ಹಣ ಎಲ್ಲ ದೋಚ್ಕೊಂಡು ಹೋದ್ರು, ಈಗ ನೀವು ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಅನುಮಾನಾಸ್ಪದವಾದ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು. ಅದಕ್ಕೆ ನಾನು ಸಂಸ್ಥೆ ಅಂತ ಬಳಸಿದೆ, ಕಂಪನಿ ಅಂತ ಬಳಸಲಿಲ್ಲ. ಆ ನಿಟ್ಟಿನಲ್ಲಿ ನಾವು ಷೇರ್ದಾರರನ್ನ ಹೆಚ್ಚು ಮಾಡೋದಕ್ಕೆ ಅವಕಾಶ ಆಯಿತು. ಜಾಗೃತಿ ಯಾಕೆ ಈ ಹೆಸರು? ಜಾಗೃತಿ ಅದು ಪದನೇ ತುಂಬ ಇಷ್ಟ ಸರ್. ಅಂದರೆ ನಾವು ಜಾಣ್ಮೆ ಅಂತ ಹೇಳಬೇಕು ಅಥವಾ ಅದಕ್ಕೆ ಪದ ಹೇಳಕ್ಕೆ ಬರ್ತಾಯಿಲ್ಲ ನನಗೆ. ಅದು ಒಂದು ತುಂಬ ಅದ್ಭುತವಾದ ಲೈನು. ಜಾಗರೂಕರಾಗಿರಿ ಅನ್ನೋದಕ್ಕೆ ಜಾಗೃತಿ, ಮುಂದೆ ಬೆಳೀತದೆ ಅನ್ನೋ ಒಂದು ಭರವಸೆಯಿಂದ ಜಾಗೃತಿ ಅಂತ ಇಷ್ಟ ಆಗಿದೆ ಸರ್. ಓಕೆ, ಈಗ ಈ ತರಹದ ಒಂದು FPO ನೀವು ಮಾಡಿದ್ದೀರಿ ಅಲ್ವೇ? ಮಹಿಳೆಯರಿಗೆ ಏನು ಅನುಕೂಲ ಆಗಿದೆ, ಅವರಿಗೆ ಯಾವ ರೀತಿ ಪ್ರಯೋಜನಗಳಾಗಬಹುದು ಮುಂದಿನ ದಿನದಲ್ಲಿ ಅಂತ ತಮಗೆ? ಮುಂದಿನ ದಿನದಲ್ಲಿ ನಮಗೆ ತುಂಬ ಕಾನ್ಸೆಪ್ಟ್ ಇದೆ ಸರ್. ಮಹಿಳೆಯರು ಬೇರೆ ಎಲ್ಲೂ ಹೊರಗಡೆ ಕೆಲಸಕ್ಕೆ ಹೋಗಬಾರ್ದು. ಅಂದರೆ ನನ್ನದೇ ಗ್ರಾಮ, ನನ್ನದೇ ಮನೆ ಇದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಬೆಳಿಬೇಕು ಅನ್ನೋದು ನಮಗೆ ತುಂಬ ಕಾನ್ಸೆಪ್ಟ್ ಇದೆ. ಈಗ ಹೊರಗಡೆ ಹೋಗಿ ಎಲ್ಲೋ ಬೆಳಗ್ಗೆ 8 ಗಂಟೆಗೆ ಹೋಗ್ತಾರೆ, ಹೊಟ್ಟೆಗೆ ತಿಂತಾರೋ ತಿನ್ನಲ್ವೋ, ದಾರಿಲಿ ಹೋಗ್ತಾರೆ, ಅದು ಕೊಡೋ ಅಂಥದ್ದು 4,000 5,000 ಸಂಬಳ. ಆ ಥರ ಆಗಬಾರ್ದು. ಇದು ಒಂದು ನನ್ನ 3 ಪಂಚಾಯತಿ ಏನಿದೆ, 3 ಪಂಚಾಯತಿ ವ್ಯಾಪ್ತಿನಲ್ಲೂ ಸಹ ಮಹಿಳೆಯರು ಮನೆಯಲ್ಲೇ ಕೂತು ಕೆಲಸ ಮಾಡಬೇಕು. ಇದು ನಮ್ಮ ಕಾನ್ಸೆಪ್ಟ್ ಸರ್. ನಮ್ಮ ಜಾಗೃತಿಯದು ಸಂಸ್ಥೆದು ಒಂದು ಕಾನ್ಸೆಪ್ಟ್ ನಮಗಿದೆ. ಮುಂದೆ ಮಹಿಳೆಯರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಾವು ಮಹಿಳಾ ಕಂಪ್ನಿನ ಶುರು ಮಾಡಿರೋದು, ಸಂಸ್ಥೆನ. ಈಗ ವ್ಯವಸಾಯದಲ್ಲೇ ನಿಮಗೆ ಸಾಕಷ್ಟು ಕೆಲಸ ಇರುತ್ತೆ, ಈ ಕಂಪ್ನಿ ಕೆಲಸಗಳಿಗೆ ನಿಮ್ಮ ಸಮಯನ ಹೇಗೆ ಸರಿ ಹೊಂದಿಸ್ಕೊ? ಇಲ್ಲ ಸರ್, ವ್ಯವಸಾಯದ ಬಗ್ಗೆ ನಾನು ಅಷ್ಟಾಗಿ ಹೋಗ್ತಾ ಇಲ್ಲ. ಯಾಕೆಂದರೆ ಅದನ್ನು ನೋಡ್ಕೊಳ್ಳೋದಕ್ಕೆ ನಮ್ಮ ಭಾವ ಇದ್ದಾರೆ, ಅತ್ತಿಗೆ ಇದ್ದಾರೆ, ಅದು ಕುಟುಂಬ ಇರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾನು ಈ ಕಡೆಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಬೆಂಬಲ ಇದೆ ಸರ್. ಹೌದಾ? ಬೆಂಬಲ ಇದೆ. ಓಕೆ, ಈಗ ಕಂಪನಿ ಒಂದು ಏಳಿಗೆಗೆ ಸಂಬಂಧಪಟ್ಟಂತೆ ಈಗ ಕಳೆದ ಒಂದು 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ. ಏನೆಲ್ಲ ಎಡರು ತೊಡರುಗಳು ಬಂದವು, ಯಾವ ರೀತಿ ಅದನ್ನು ಎದುರಿಸಿದ್ರಿ? ಮತ್ತೆ ಈ ಮಾರಾಟ ಮಾಡೋ ಒಂದು ಕೆಲಸ ಇದೆಯಲ್ಲ, ಅದು ಬಹಳ ವಿಶೇಷ ಅಂತಲೇ ಹೇಳಬೇಕು. ಅದನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ? ಅಂದರೆ ಎಡರು ತೊಡರುಗಳು ನಮ್ಮಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇತ್ತು. ಯಾಕೆ ನಾವು ವ್ಯಾಪಾರ ಮಾಡಬೇಕಾದ್ರೂ ಅಷ್ಟೇ, ಆ ವ್ಯಾಪಾರ ಯಾರು ತಗೋತಾರೆ ರೈತರು, ಅವರು ಫಸ್ಟು ಎಲ್ಲಿ ಹೇಗೆ ಕೊಡ್ತಾರೆ ಅನ್ನೋದನ್ನ ಗಮನಿಸ್ತಾರೆ. ನಾವು ಫಸ್ಟೇ ಹೇಳ್ತಾ ಇದ್ವಿ, ನಮ್ಮಲ್ಲಿ ಅದಕ್ಕಿಂತ ಕಡಿಮೆ ಕೊಡ್ತೀವಿ ಅಂತಲೇ ಹೇಳ್ತಾ ಇದ್ವಿ. ನಾವು ಏನು ನಮ್ಮದು ಕಂಪ್ನಿ ಇದೆ, ಆ ಕಂಪ್ನಿಯಲ್ಲಿ ಬೇರೆ ಕಡೆ ಯಾರು ಸೇಲ್ ಮಾಡ್ತಾರೆ ಅದಕ್ಕಿಂತ 10 ರೂಪಾಯಿ 20 ರೂಪಾಯಿ ಕಡಿಮೆ ಕೊಡ್ತಾರೆ ಅಂತಲೇ ಹೇಳಿದ್ದು ನಾವು. ಇಲ್ಲ ಸರ್, ಲಾಸ್ ಆಗೋ ಅಂಥ ಕೆಲಸ ಮಾಡ್ಕೊಳ್ಳಲ್ಲ ನಾವು. ನಾವು ಡೈರೆಕ್ಟಾಗಿ ತಂದು ನಮಗೇನು ಬಾಡಿಗೆ ಅಥವಾ ಚಾರ್ಜ್ ನಾವೇನು ತಂದಿರ್ತೀವಿ ಬಾಡಿಗೆ, ಅದಕ್ಕೆ ಸೀಮಿತ, ಮತ್ತು ಮಳಿಗೆಗೆ ನಮಗೆ ಇದು ಕೆಲಸಕ್ಕೆ ಏನು ನಾವು ಒತ್ತಡ ಇದೆ ಅಷ್ಟೇ ಸಾಕು ನಮಗೆ. ಅದರಿಂದ ಬರ್ತಕ್ಕಂಥ ಲಾಭ ರೈತರಿಗೆ ಹೋಗಬೇಕು. ಅದು ಲಾಭ ಬಂದರೂ ರೈತರಿಗೆ ಕೊಡ್ತೀವಿ. ಇದೇ ರೀತಿ ಲಾಭ ಅವ್ರಿಗೆ ಹೋಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಎಷ್ಟು % ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ರೈತರಿಗೆ ಕಡಿಮೆ ಕೊಡ್ತಾ ಇದ್ದೀವಿ. ಎಲ್ಲಿಂದ ತರಿಸ್ತಾ ಇದ್ದೀರಿ? ನಾವು ಮೈಸೂರಿಂದ ತರ್ತೀವಿ. ಹೌದಾ? RMCಯಿಂದ ತರ್ತಾ ಇದ್ದೀವಿ. ಓಕೆ, ಅದನ್ನು ನಿಮ್ಮ ಸದಸ್ಯರಿಗೆ ಮಾರ್ತೀವಿ ಅಲ್ವಾ? ಈ ಕ್ಯಾಟ್ಲ್ ಫೀಡ್ ಬಿಸ್ನೆಸ್ ಬಿಟ್ಟು ಬೇರೆ ಇನ್ನೇನು ಮಾಡ್ತಾ ಇಲ್ವಾ? ಈಗ ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ ಸರ್, ಅದೇ ಮಾಡ್ತಾ ಇರೋದು. ಓಕೆ, ಅವರ ಉತ್ಪನ್ನಗಳನ್ನ ಮಾರಾಟ ಮಾಡಬೇಕು ಅನ್ನೋದು ಇದೆ ಸರ್, ನಮ್ಗಿದೆ, ಅದು ಇದೆ. ರೈತರಲ್ಲಿ ಏನು ಈ ರಾಗಿ, ಅಲಸಂದೆ, ಹುರುಳಿ ಅದನ್ನೆಲ್ಲ ಇಟ್ಕೊಂಡು ತರಕಾರಿಗಳನ್ನೆಲ್ಲ ತೆಗೆದು ನಾವೇ ಮಾರಬೇಕು ಅನ್ನೋ ಅಂಥದ್ದು ಒಂದು ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸರ್. ನಬಾರ್ಡ್ನಿಂದ ಏನು ಸಹಕಾರ ಸಿಕ್ಕಿದೆ ಈ ಒಂದು ಕಂಪನಿಗೆ? ನಬಾರ್ಡಿಂದ ಮೊಬಿಲೈಸೇಷನ್ಗೆ ಸ್ವಲ್ಪ ಫಂಡ್ ಕೊಟ್ಟಿದ್ದಾರೆ. ಆಮೇಲೆ CEOಗೆ ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ಕೆಲವು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಮಾತ್ರ ಕೊಟ್ಟಿದ್ದಾರೆ, ಇನ್ಯಾವುದೂ ಅದರಲ್ಲಿ ಕೊಟ್ಟಿಲ್ಲ ಸರ್. ಯಾಕಂದ್ರೆ ನಮ್ಮದು ಬೇರೆ ಸ್ಕೀಮಲ್ಲಿ ಆಗಿರುವಂಥದ್ದು. ಬಾಡಿಗೆಯಿಂದ ಹಿಡಿದು ಪ್ರತಿಯೊಂದು ನಾವೇ ಅಲ್ಲೇ ಮೊಬಿಲೈಸೇಷನ್ ಮಾಡಿಕೊಂಡು ನಾವು ಇದನ್ನು ಮೇಂಟೈನ್ ಮಾಡಬೇಕು. ಇದು ಮೇಂಟೆನೆನ್ಸ್ ಅಂತ ಹೇಳಿದರೆ CEO ಸ್ಯಾಲ್ರಿ ಇದೆ, BODಗಳು ಟ್ರೈನಿಂಗ್ ಇದೆ, ಮೊಬಿಲೈಸೇಷನ್ಗೆ ಫಂಡ್ ಇದೆ, ಅಷ್ಟು ಬಿಟ್ಟರೆ ಇನ್ನು ಯಾವುದೂ ಇಲ್ಲ. ಕಚೇರಿ ಮಾಡಿದ್ದೀರಾ ಶಾಂತಕುಮಾರಿ ಅವರೇ? ಕಚೇರಿ ಮಾಡಿ. ಎಲ್ಲಿ ಮಾಡಿದಿರಿ? ಮನಗನಹಳ್ಳಿ ಅಲ್ವೇ? ಅಂದರೆ ಒಂದು ಬಿಲ್ಡಿಂಗ್ ತಗೊಂಡಿದ್ದೀರಾ? ಹಾಂ ಸರ್, ಅಂದರೆ 2 ಭಾಗ ಇರೋಂಥದ್ದು ಒಂದು ಬಿಲ್ಡಿಂಗ್ ತಗೊಂಡಿದ್ದೀವಿ. ಒಂದು ಕಡೆ ಫೀಡ್ಸ್ ಇಟ್ಟಿದ್ದೀವಿ, ಇನ್ನೊಂದು ಕಡೆ ಆಫೀಸ್ ಮಾಡ್ಕೊಂಡಿದ್ದೀವಿ. ಆಫೀಸಲ್ಲಿ ಎಷ್ಟು ಜನ ಸಿಬ್ಬಂದಿ ಇದ್ದಾರೆ? ಇಲ್ಲ ಸರ್, ಸಿಬ್ಬಂದಿ ಇವಾಗ ಸದ್ಯಕ್ಕೆ ಇಬ್ಬರೇ. ಮತ್ತು ಈಗ ಕಚೇರಿ ಬಾಡಿಗೆ ಖರ್ಚು ಎಲ್ಲ ಒಂದು ತಿಂಗಳಿಗೆ ಎಷ್ಟು ಬರುತ್ತೆ ಸರ್? ಬಾಡಿಗೆ ಒಂದು 3,000 ಬರುತ್ತೆ, ಲೈಟ್ ಬಿಲ್ ಒಂದು 1,000 ಬರುತ್ತೆ. ಅವ್ರಿಗೆ ನಾವು ಒಂದು ಸದ್ಯಕ್ಕೆ 6,000 ಕೊಡ್ತಾ ಇದ್ದೀವಿ. ಬರೀ ಫೀಡ್ಸ್ ಮಾರೋದಕ್ಕೆ ಅಷ್ಟೇ, ಅವರು ಬೇರೆ ಇನ್ನೇನಿಲ್ಲ. ಮತ್ತೆ ಹೇಗೆ ನಿಭಾಯಿಸ್ತೀರಿ ಖರ್ಚು ವೆಚ್ಚನ? ಬರುತ್ತೆ ಸರ್, ಅದರಿಂದನೇ ಆಗುತ್ತೆ ನಮಗೆ. ಹೌದಾ? ಫೀಡ್ ಮಾರೋದ್ರಿಂದ ಏನು ಆದಾಯ ಬರುತ್ತೆ? ಅದರಿಂದನೇ ಮಾಡ್ತಾ ಇದ್ದೀರಿ. ಹೌದಾ? ಮತ್ತೆ ಈಗ ಮಾರುಕಟ್ಟೆ ಚಟುವಟಿಕೆಗಳು FPOಗೆ ಬಹಳ ಮುಖ್ಯ ಅಂತ ಅನ್ಸುತ್ತೆ ಅಲ್ವಾ ಮೂರ್ತಿಗಳೇ? ಹೌದು ಸರ್. ಏನೇನೆಲ್ಲ ಮಾಡಬಹುದು? ನಿಮ್ಮ ಪ್ಲಾನ್ಸ್ ಏನು? ಈಗ ನಮ್ಮ ಭವಿಷ್ಯದಲ್ಲಿ ನಾವು ಈಗ ಸಾಕಷ್ಟು ಯೋಜನೆಗಳನ್ನು ನಾವು ತಗೊಂಡಿದ್ದೇವೆ.
ಈಗ ಆಲ್ರೆಡಿ ನಮ್ಮ ಮಹಿಳೆಯರಿಗೆ ಸುಮಾರು ಒಂದು 80 ಜನ ಮಹಿಳೆಯರಿಗೆ ಈಗ ಹಸುಗಳ ಸಾಕಾಣಿಕೆಗೆ ಸಪೋರ್ಟಿವ್ ಆಗಿ ಬ್ಯಾಂಕ್ನಿಂದ ನೆರವು ಕೊಡಿಸಿದ್ದೀವಿ. ಅದನ್ನು ಕೂಡ ಈಗ ಒಂದು 80 ಜನ ಮಾಡಿದ್ದೀವಿ. ಈಗ ಅದನ್ನು ಫಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ಯೋಚನೆ ಮಾಡಿದ್ದೀವಿ. ಇನ್ನೊಂದು 6 ಜನ ಮಹಿಳೆಯರಿಗೆ ನಾವು ಈ ಮಿಲ್ಕ್ ಜಾಸ್ತಿ ಆಗಬೇಕು, ಹಾಲು ಉತ್ಪನ್ನ ಜಾಸ್ತಿ ಆಗಬೇಕು ಹಸುಗಳಲ್ಲಿ ಅಂತ ಹೇಳಿಬಿಟ್ಟು ಒಂದು ಟ್ರೇ ಕೊಟ್ಟಿದ್ದೀವಿ. ಅದು ಸುಮಾರು ಒಂದು 40,000 ರೂಪಾಯಿ ವ್ಯಾಲ್ಯೂ. ಅದಕ್ಕೆ ಒಂದು 6 ಜನಕ್ಕೆ ನಾವು ಅದನ್ನು ಕೊಟ್ಟಿದ್ದೇವೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಮೆಕ್ಕೆಜೋಳ ಅದರಲ್ಲೇ ಬೆಳೆಯೋದು, ಅಂದರೆ ಭೂಮಿ ಮಣ್ಣಲ್ಲಿ ಬೆಳೆಯುವಂಥದ್ದಲ್ಲ, ಅದು ಅದಷ್ಟಿಗೆ ಅದೇ ಮೊಳಕೆ ಹೊಡೆಯುತ್ತೆ. ಆ ಮೊಳಕೆ ಹೊಡೆದನ್ನ ಹುಲ್ಲಿನ ಜೊತೆ ನಾವು ಸೇರಿಸ್ಕೊಟ್ರೆ ಆ ಥರ ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಅದು ಕೂಡ ನಾವು ಒಂದು 10 ಜನಕ್ಕೆ ಫ್ರೀಯಾಗಿ ಕೊಟ್ಟಿದ್ದೇವೆ. 40,000 ರೂಪಾಯಿಗೆ 10 ಜನಕ್ಕೆ ಕೊಟ್ಟಿದ್ದೇವೆ. ಅದು ಕೂಡ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಾವು ಭವಿಷ್ಯದಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಹಾಲಿನ ಉತ್ಪನ್ನ. ಇವತ್ತು ನಾವು ನಂದಿನಿ ಜೊತೆ ನಾವು ಫೈಟ್ ಮಾಡೋಕ್ಕಂತೂ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಾವು ನಗರ ಪ್ರದೇಶದಲ್ಲಿ ನಾವು ಹಾಲು ಏನು ನಮ್ಮ ಹಳ್ಳಿ ಮಟ್ಟದಲ್ಲಿ ಹಾಲು ಉತ್ಪನ್ನ ಆಗುತ್ತೆ ಅದನ್ನು ಮಾರಾಟ ಮಾಡೋದಕ್ಕೆ ಏನಾದರೂ ಯೋಜನೆ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಮತ್ತು ಔಟ್ಪುಟ್ ಬಿಸ್ನೆಸ್ ಅಂತ ಹೇಳಿದರೆ ಅಲ್ಲಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಈಗ ಏನು FAO ಮಾಡಿದ್ದೀವಿ, ಅಲ್ಲಿ ವೆಜಿಟೇಬಲ್ ಕ್ರಾಪು ಕೂಡ ಇದೆ, ರಾಗಿ ಇದೆ. ನಾವು ರಾಗಿನೂ ಕೂಡ ಕೊಂಡುಕೊಂಡು ಮತ್ತೆ ಮಾರಾಟ ಮಾಡೋದು ಅಥವಾ ಮೌಲ್ಯವರ್ಧಿತ ಇದನ್ನು ಮಾಡೋದು ಅಂತ ಹೇಳಿ ಪ್ಲಾನ್ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದೆಲ್ಲವನ್ನು ಕೂಡ ಒಂದು 10 ಜನಕ್ಕೆ ಕೆಲಸ ಕೊಡೋ ಮಟ್ಟಕ್ಕೆ ಆಗಬೇಕು. ಅಥವಾ ಅಲ್ಲಿರ್ತಕ್ಕಂಥ ನಾವು ಏನು FIGಗಳು ಮಾಡಿದ್ದೇವೆ, ಫಾರ್ಮಸಿ ಇಂಟ್ರೆಸ್ಟ್ ಗ್ರೂಪ್ ಅಂತ ಏನು ಮಾಡಿದ್ದೇವೆ, ಆಸಕ್ತ ರೈತ ಗುಂಪುಗಳು, ಅವ್ರ ಮುಖಾಂತರ ನಾವು ಈ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡಿಸ್ಬೇಕು ಅಂತಕ್ಕಂಥ ಆಲೋಚನೆ. ಯಾಕಂದರೆ ನಮಗೇನಾದರೂ ಉದ್ಯೋಗ ಕೊಡಿ ಸರ್ ಅಂತಕ್ಕಂಥ ಬೇಡಿಕೆ ಜಾಸ್ತಿ ಇದೆ. ಈಗ ಆಲ್ರೆಡಿ ನಾವು ಮತ್ತೆ ಇನ್ನೊಂದು ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ಒಂದು ತಿಂಗಳದ್ದು ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಅಂದರೆ ಯಾವ ರೀತಿ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡಿಕೊಳ್ಬೇಕು ಮತ್ತು ಹೇಗೆ ವ್ಯಾಪಾರ ವಹಿವಾಟುಗಳನ್ನು ಮಾಡಬೇಕು, ಒಬ್ಬ ಗ್ರಾಹಕನ ನಾವು ಹೇಗೆ ಅಟ್ರಾಕ್ಷನ್ ಮಾಡಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂತ ಒಂದು ಜನರಲ್ EDP ಪ್ರೋಗ್ರಾಮ್ಗಳು ಕೂಡ ಒಂದು ತಿಂಗಳ ಕಾರ್ಯಕ್ರಮವನ್ನು ಸುಮಾರು 50 ಜನ ಮಹಿಳೆಯರಿಗೆ ನಾವೀಗ ಆಲ್ರೆಡಿ ಕೊಟ್ಟಿದ್ದೇವೆ. ಅದನ್ನು ಶಾಂತಕುಮಾರಿ ಅವರೇ, ಈಗ ಒಂದು 80 ಜನ ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಸಾಲ ಕೊಡಿಸಿದೀವಿ ಅಂತ ಹೇಳಿದ್ರು. ಅದನ್ನ ಹೇಗೆ ಮಾಡೋದಕ್ಕೆ ಸಾಧ್ಯ ಆಯ್ತು ನಿಮ್ಮ FPO ಮೂಲಕ? FPO ಮೂಲಕ ಅಂದ್ರೆ ನಾವು ಫಸ್ಟ್ FPOಗಳನ್ನ ಗುರುತಿಸ್ತೀವಿ ಸರ್. ಈಗ ಅವ್ರದ್ದು ವಹಿವಾಟು ಯಾವ ಥರ ಇದೆ, ಅವ್ರ ಉಳಿತಾಯ ಯಾವ ಥರ ಇದೆ, ಅವರಲ್ಲೇ ಸಾಲ ತಗೊಂಡು ಮರುಪಾವತಿ ಮಾಡ್ತಾ ಇದ್ದಾರ, ಕರೆಕ್ಟಾಗಿ ಕಟ್ತಾ ಇದ್ದಾರ ಅಂತ ಒಂದು ಸಂಘಗಳನ್ನ ಗುರುತಿಸಿ ನಾವು ICICI ಬ್ಯಾಂಕ್ ಕಡೆಯಿಂದ ಸಾಲದ ರೂಪದಲ್ಲಿ ಕೊಡಿಸ್ತಾ ಇದ್ದೀವಿ. ಅದನ್ನ ರಿಕವರಿ ಅವರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಮುಂದೆ ಯಾವ ರೀತಿ ಅನುಕೂಲ ಮಾಡ್ಬೋದು ಅನ್ನೋದು ಸಹ ಈಗ ಆಗ್ತಾ ಇದೆ. ಅಂದ್ರೆ ಅವರೇ ನೇರವಾಗಿ ಹೋಗಿದ್ದಿದ್ರೆ ಅವ್ರಿಗೆ ಸಾಲ ಸಿಗ್ತಿರ್ಲಿಲ್ವಾ? ಅದಕ್ಕೂ ನಾವು ನೇರವಾಗಿ ಮಾಡೋದಕ್ಕೂ ನಾವು ಈಗ ಸಂಸ್ಥೆ ಕಡೆಯಿಂದ ಕೊಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸರ್. ಈಗ ನಾನಾಗೆ ಹೋಗಿ ಸಾಲ ತಗೋಬೇಕು ಅಂದರೆ ಒಂದು 10 ದಿನ ಅಲಿಬೇಕು ಅವ್ರ ಹತ್ರಕ್ಕೆ. ನಾಳೆ ಬನ್ನಿ, ನಾಳಿದ್ದು ಬನ್ನಿ ಅಂತ ಏನೋ ಒಂದು ಕಾರಣಗಳು ಹೇಳ್ತಿರ್ತಾರೆ. ಅದು ನಮ್ಮ ಸಂಸ್ಥೆ ಆಗಿರೋದ್ರಿಂದ ಸಂಸ್ಥೆ ಮುಖಾಂತರ ಬೇಗ ಸಾಲ ಸಿಗ್ತಾ ಇದೆ ಅವ್ರಿಗೆ. ಆ ತರಹದ ಒಂದು ಅನುಕೂಲ ನಿಮ್ಮ ಸದಸ್ಯರಿಗೆ ಆಗ್ತಾ ಇದೆ ಅಲ್ವಾ? ಈಗ ಒಂದು ಅವ್ರೇನು ಹಾಲಿನ ಉತ್ಪಾದನೆಯನ್ನ ಮಾಡ್ತಾರೆ ಅದನ್ನ ಅವರು ಸದ್ಯಕ್ಕೆ ಡೈರಿ ವ್ಯವಸ್ಥೆ ಹಾಕ್ತಾ ಇದ್ದಾರೆ ಅಲ್ವಾ? ಇನ್ನು ಅದೇ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ಮೇವು ಬೆಳೆಯೋದಕ್ಕೆ ಒಂದಷ್ಟು ನೆರವನ್ನ ಮಾಡಿದ್ದೀವಿ. ಮತ್ತೆ ಹಸುಗಳನ್ನ ಕೊಡ್ಸಿದೀವಿ. ಈಗ ಒಂದು 4 ಜನಕ್ಕೆ ಹಸುಗಳನ್ನ ಕೊಡ್ಸಿದೀವಿ ಕಡಿಮೆ ಬಡ್ಡಿ ದರದಲ್ಲಿ. ಇವಾಗ ಬೇರೆ ಬ್ಯಾಂಕ್ಗಳೆಲ್ಲವೇ 90 ಪೈಸಾ, 19%, 18%, 18% ಆ ಥರ ಎಲ್ಲ ಇದೆ. ಸೊ ನಾವು ಕೊಟ್ಟಿರೋದು ಬರೀ 7.5% ಹಸುಗಳನ್ನ ಕೊಡ್ಸಿದೀವಿ ಅವ್ರಿಗೆ. ಅದರಿಂದನೂ ಅವ್ರಿಗೆ ಅನುಕೂಲ ಆಗ್ತಿದೆ. ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಮಹಿಳೆಯರು ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ಹೋಗಬಾರ್ದು, ಉದ್ಯೋಗವನ್ನು ಅರಸಿ ಇಲ್ಲೇ ನಾವು ಉದ್ಯೋಗ ಕೊಡಬೇಕು ಅನ್ನೋವಂಥದ್ದು. ಅಂದ್ರೆ ಇದೊಂದು ಸ್ವಾವಲಂಬನೆಯ ಮಾತಾಗುತ್ತೆ ಅಲ್ವಾ? ಅದನ್ನ ಹೇಗೆ ಸಾಧಿಸ್ತೀರಾ ನಿಮ್ಮ FPO ಮೂಲಕ? ಅಂದ್ರೆ ಇವಾಗ ನಾವು ಹೇಗೆ ನಡಿತೀವಿ ಅದು ನಮ್ಮ ಮಕ್ಕಳು ನಡೀತಾರೆ ಅನ್ನೋದು ದಾರಿ ಇದೆ ಸರ್. ನಾವು ಈಗ ಒಳ್ಳೆ ದಾರಿನಲ್ಲಿ ನಡೆಸ್ತೀವಿ ಅಂದರೆ ನಮ್ಮಿಂದ ಅವ್ರು ಖಂಡಿತ ಬಂದೇ ಬರ್ತಾರೆ. ಇವರಲ್ಲಿ ಯಾವುದೇ ಒಂದು ಕೆಳಗಡೆ ಬೀಳಕ್ಕೆ ಬಿಡಲ್ಲ. ಎಡವು ತೊಡವುಗಳು ಇರ್ತವೆ. ಆ ಎಡವು ತೊಡವುಗಳಿದ್ದಾಗ ಅವ್ರಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ. ಈ ರೀತಿ ಮಾಡಿದ್ರೆ ಈಗ ಆಗತ್ತೆ ಅನ್ನೋದನ್ನು ನಾವು ಅದಕ್ಕೆ ಒಂದು ತರಬೇತಿನೇ ನೀಡ್ತೀವಿ, ಯಾವ ಥರ ಮಾಡ್ಬೋದು ಅಂತ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸರ್. ಆ ಥರ ಮಾಡಿ ನಾವು ಮುಂದೆ ತರಬೇಕು ಅನ್ನೋದು ನಮ್ಮ ಗುರಿ. ಅಂದ್ರೆ ಏನೇನು ಆಲೋಚನೆ ಇದೆ ಅಂತ? ಆಲೋಚನೆ ನಾನು ಫಸ್ಟ್ ಹೇಳಿದೆ ಸರ್. ಹಳ್ಳಿಗಳಲ್ಲಿ ಜಾಸ್ತಿ ಇವಾಗ ತಟ್ಟೆ ಪ್ಲೇಟ್ ಆಗಿರ್ಬೋದು, ಅಂದರೆ ಅಡಿಕೆ ಪ್ಲೇಟ್ ಮಾಡೋದಿದೆ ಇವಾಗ. ಯಾಕಂದರೆ ಪ್ಲಾಸ್ಟಿಕ್ ಬಂದಾಗಿರೋದ್ರಿಂದ ತಟ್ಟೆ ಪ್ಲೇಟ್ಗಳು ಓಡ್ತಾ ಇದೆ. ಹಪ್ಪಳ ಉಪ್ಪಿನಕಾಯಿ ಜಾಸ್ತಿ ಹೋಗ್ತಾ ಇದೆ. ಮತ್ತು ಸಾಂಬಾರು ಪದಾರ್ಥಗಳು ಈಗ ಎಲ್ಲರೂ ರೆಡಿ ಟು ಈಟು ಅಂತ ಹೇಗೆ ಮಾಡ್ತಿದ್ದಾರೆ ಅದನ್ನು ನಾವೇ ಮಹಿಳೆಯರು ಮಾಡಿ ಅದನ್ನು ಪ್ಯಾಕ್ ಮಾಡಿ
ಫಸ್ಟು ನಾವೇ ಗುರುತಿಸ್ಬೇಕು ಸರ್. ನಮ್ಮ ಹತ್ರಕ್ಕೆ ಯಾರೂ ಅಷ್ಟು ಬೇಗ ಬಂದು ತಗೊಳಕ್ಕೆ ಬರಲ್ಲ. ನಾವೇ ಸ್ವಲ್ಪ ನಮ್ಮಲ್ಲೇ ಸಂಸ್ಥೆಯಲ್ಲಿ ಸಂಘಗಳು ಏನಿದೆ ಅವ್ರಿಗೇನೆ ಅದನ್ನು ಸೇಲ್ ಮಾಡಿ ಒಂದಿಷ್ಟು ಇವಾಗ ಆ ಥರ ಮಾಡಬೇಕು ಅನ್ನೋ ಉದ್ದೇಶ ಇದೆ ಸರ್. ನಿಮ್ಮ ಚಿಂತನೆ ಮೂರ್ತಿಗಳೇ? ಇಲ್ಲ ಸರ್, ನಾನು ಯೋಚನೆ ಮಾಡೋದು ಹೊರಗಡೆ ಮಾರ್ಕೆಟಿಂಗ್ಗಿಂತ ನಮ್ಮ ಇಂಟರ್ನಲ್ ಮಾರ್ಕೆಟಿಂಗ್ ವೆರಿ ಇಂಪಾರ್ಟೆಂಟ್ ಅಂತ ಯೋಚನೆ ಮಾಡ್ತೀನಿ ನಾನು. ಯಾಕೆಂದರೆ ಈಗ ನಮ್ಮಲ್ಲಿ 1,000 ಜನ ಮಹಿಳೆಯರಿದ್ದಾರೆ, ಅಥವಾ 1,000 ಜನ ಅಂದರೆ ನನ್ನ ದೃಷ್ಟಿಕೋನದಲ್ಲಿ 1,000 ಕುಟುಂಬಗಳು ನಮ್ಮಲ್ಲಿ ಇದ್ದಾವೆ ಅಂತ ನಾನು ಭಾವಿಸ್ತೇನೆ. ಅದು ಈಗ ನಮ್ಮಲ್ಲಿ ಇರ್ತಕ್ಕಂಥ ಉತ್ಪನ್ನಗಳೇನಿದ್ದಾವೆ, 1,000 ಕುಟುಂಬಗಳು ನಮ್ಮಲ್ಲಿ ಗ್ರಾಹಕರಾದರೆ, ಈಗ ನಾನು ಉಪ್ಪಿನಕಾಯಿ ಉತ್ಪಾದನೆ ಮಾಡ್ತಾಯಿದ್ದೀನಿ, ಇನ್ನೊಂದು ಗುಂಪು ಹಪ್ಪಳ ಉತ್ಪಾದನೆ ಮಾಡ್ತಾಯಿದ್ದಾರೆ, ಇನ್ನೊಂದು ಗುಂಪು ಇನ್ನೊಂದು ಏನೋ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ ಅಂದರೆ 1,000 ಕುಟುಂಬಗಳು ನಾವೆಲ್ಲರೂ ಕೂಡ ಒಬ್ಬೊಬ್ಬರು ನಾವು ಖರೀದಿ ಮಾಡಿದರೆ ನಮಗೆ ಮಾರ್ಕೆಟಿಂಗ್ ಅಂತಕ್ಕಂಥ ಆ ಒಂದು ಏನು ಚಿಂತನೆ ಇದೆ ಅದಕ್ಕೆ ಹೋಗ್ಲಾಡ್ಸೋದಕ್ಕೆ ಸಾಧ್ಯ ಆಗ್ಬೋದು. ಅದ್ರ ಬಗ್ಗೆ ಜಾಸ್ತಿ ನಾನು ಗಮನ ಕೊಡ್ತಾ ಇದ್ದೀನಿ. ಯಾಕಂದರೆ ಮಾರುಕಟ್ಟೆಯಲ್ಲಿ ನಾವು ಏನು ಉತ್ಪಾದನೆ ಮಾಡ್ತೀವಿ ನಮ್ಮ ರೈತ ಉತ್ಪಾದಕ ಕಂಪನಿಯಿಂದ, ಅದು ನಮ್ಮಲ್ಲೇ ಆಗಬೇಕು. ಅದು ನಾವು ಗ್ರಾಹಕರಾಗಬೇಕು, ತದನಂತರ ಬೇರೆ ಗ್ರಾಹಕರನ್ನ ನಾವು ನೋಡಬೇಕು ಅಂತಕ್ಕಂಥ ದೃಷ್ಟಿ ನಮ್ಮದು. ಆ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ. ಶಾಂತಕುಮಾರಿ ಅವರೇ, ಈಗ ಪುರುಷರು ನಡೆಸುವಂತಹ FPOಗಳಿಗೂ ತಾವು ಭೇಟಿ ಕೊಟ್ಟಿದ್ದೀರಾ? ಹಾಂ ಸರ್, ಹೋಗಿದ್ದೀರಾ? ಎಲ್ಲೆಲ್ಲಿ ಹೋಗಿದ್ದೀರಿ? ಬನ್ಕುಪ್ಪೆ ಅಂದರೆ ಹುಣಸೂರು ತಾಲೂಕು ಬನ್ಕುಪ್ಪೆಲೆ ಇದೆ ಸರ್, ಅದು ಅಲ್ಲಿಗೆ ಭೇಟಿ ಕೊಟ್ಟಿದ್ದೀವಿ ನಾವು. ಅಂದರೆ ಅವರು ಪುರುಷರು ಏನಾಗಿದೆ ಅಂತ ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡೋಕೆ ಹೋಗಲ್ಲ. ನಮ್ಗೇನು ಬೇಕೋ ಅಷ್ಟೇ ನಾವು ಹೀರ್ಕೊಳಕ್ಕೆ ಹೋಗೋದು, ಬೇರೆದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅಲ್ಲಿ ಹೇಗೆ ನಡೀತಿದೆ ಅದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ, ಅದನ್ನು ನಾವು ಸೆಳ್ಕೊಂಬಂದಿದ್ದೀವಿ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ಅವರು ರಸಗೊಬ್ಬರಗಳನ್ನ ಇಟ್ಟಿದ್ದಾರೆ. ಆ ರಸಗೊಬ್ಬರಗಳು ನಾವು FPO ಮೂಲಕ ನಾವು ಅದನ್ನು ಮಾಡಬೇಕು ಅಂತ ಒಂದು ಇದಿದೆ ಸರ್. ನಮ್ಗೀಗ ಲೈಸೆನ್ಸ್ ಕೊಟ್ಟಿದ್ದೀವಿ, ಲೈಸೆನ್ಸ್ ಸಿಕ್ಕಿಲ್ಲ ಇನ್ನು, ಲೈಸೆನ್ಸ್ಗೋಸ್ಕರ ಕಾಯ್ತಾ ಇದೀವಿ. ಅಂದ್ರೆ ಇನ್ಪುಟ್ ಬಿಸ್ನೆಸ್ ಮಾಡಬೇಕು ಅಲ್ವಾ? ರಸಗೊಬ್ಬರ, ಬೀಜ, ಕೀಟನಾಶಕಗಳು ಅದನ್ನೆಲ್ಲ ಇಡಬೇಕು. ನಾವು ಬರೀ ಒಂದೇ ಮಾರಾಟಕ್ಕಾಗಬಾರ್ದು, ಇನ್ಪುಟ್ ಇರಬೇಕು, ಔಟ್ಪುಟ್ ಇರಬೇಕು, ಆ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಈಗ ನಿಮಗೆ ಇನ್ನೂ ಒಂದಷ್ಟು ತರಬೇತಿಗಳು ಬೇಕು, ಇನ್ನೂ ವಿಶೇಷವಾದಂತಹ ಕಾರ್ಯಕ್ರಮಗಳು ಮಹಿಳೆಯರಿಗಾದ್ರೆ ಒಳ್ಳೇದು ಅಂತ ಏನಾದ್ರು? ಹೌದು ಸರ್, ತರಬೇತಿಗಳು ನಮಗೆ ತುಂಬಾ ಕಡಿಮೆ ಇದೆ. ಈಗ ನಮಗೆ ಸಿಗ್ತಾ ಇರೋ ತರಬೇತಿಗಳೇನು ಅಂದರೆ, ನಾವು ಡೈರೆಕ್ಟರ್ಗಳು ಏನಿದ್ದೀವಿ 10 ಜನ ಮೆಂಬರು, ಅವ್ರಿಗೆ ಮಾತ್ರ ಸಿಗ್ತಾ ಇದೆ. ಅದರಲ್ಲೂ ಎಲ್ರಿಗೂ ಸಿಗ್ತಾ ಇಲ್ಲ. ಅದರಲ್ಲಿ ಯಾರು ಇಷ್ಟಪಡ್ತಾರೆ ಅವ್ರುಗಳು ಮಾತ್ರ ತರಬೇತಿಗೆ ಜಾಸ್ತಿ ಹೋಗ್ತಾ ಇದ್ದಾರೆ. ಇದು ನಮ್ಮ ಸಂಘ ಸಂಸ್ಥೆಗಳಿರ್ತಕ್ಕಂಥ ಮಹಿಳೆಯರಿಗೆಲ್ಲ ಸಿಗಬೇಕು ತರಬೇತಿಗಳು. ಅಂದರೆ ನಿಮಗೆ ನೀವು ಬರೀ ಮಹಿಳೆಯರೇ ಸೇರ್ಕೊಂಡಿರೋದು ಒಂದು ಡಿಸಡ್ವಾಂಟೇಜ್, ಅಂದರೆ ಒಂದು ತೊಂದರೆ ಅಂತ ಏನಾದ್ರು ಅನ್ನಿಸ್ತಿದೆಯಾ, ಅಥವಾ ಅದೇ ನಮ್ಮ ಸ್ಟ್ರೆಂತ್ ಅಂತ ಹೇಳ್ಕೊ? ಇಲ್ಲ, ಖಂಡಿತ ಯಾವತ್ತೂ ತೊಂದರೆ ಅಂತ ಅನ್ಕೊಂಡಿಲ್ಲ ನಾವು. ನಮಗೆ ಎಲ್ಲೋದ್ರೂ ಹೆಂಗಸ್ರಿಗೆ ಒಂದು ಸ್ಥಾನಮಾನ ಬೇಕು ಅಂತಾನೆ ಹೋರಾಟ ಮಾಡೋದು ಪ್ರತಿಯೊಂದು ಹೆಣ್ಣು. ಅದರಿಂದ ನಮ್ಗದು ಖುಷಿನೇ ಆಗಿದೆ ಸರ್. ಹೌದಾ? ಅಂದರೆ ಈಗ ನೀವೊಂದು ಮಹಿಳಾ FPO ಅಂತ ಹೇಳಿ ನಿಮ್ಮನ್ನು ನೀವು ಗುರುತಿಸ್ಕೋತಿದ್ದೀರಲ್ಲ, ಇದರಿಂದ ಏನಾದರೂ ಅಡ್ವಾಂಟೇಜ್ ಆಗಿದೆಯಾ ಅಂತ? ಮಾರ್ಕೆಟಲ್ಲಿ ನಿಮ್ಗೆ ಏನಾದರೂ ಹೆಚ್ಚಿನ ಬೆಲೆ ದೊರೀತಾ ಇದೆಯಾ? ಇದೇನೋ ಬಹಳ ವಿಶೇಷ ಅಂತ ಯಾರು ಹೇಳ್ತಾರೆ. ಮಹಿಳಾ ರೈತ ಉತ್ಪಾದಕರ ಕಂಪನಿ ಅಂತ ಹೇಳಿದಾಗ ಏನೋ ವಿಶೇಷವಾಗಿದೆ ಅಂತಾನೆ ಗುರುತಿಸ್ತಾರೆ. ಈಗ ನಿಮಗೆ ಒಂದಷ್ಟು ಆಲೋಚನೆಗಳು ಇದಾವೆ ಅಲ್ವಾ? ಅದಕ್ಕೆ ಪೂರಕವಾದಂತಹ ಸಹಕಾರ ನಿಮಗೆ ಷೇರುದಾರರಿಂದಲೂ ಸಿಗಬೇಕು. ಮತ್ತೆ ಈಗ ಷೇರುದಾರ ಸಂಖ್ಯೆ ತುಂಬಾ ಕಡಿಮೆ ಇದೆ ಅಲ್ವಾ? ಅದನ್ನು ಜಾಸ್ತಿ ಮಾಡಬೇಕು, ಬಂಡವಾಳ ಜಾಸ್ತಿ ಮಾಡಬೇಕು. ಅದಕ್ಕೆ ನಿಮ್ಮ ಯೋಜನೆಗಳೇನು? ಅಂದರೆ ನಾವು ಇನ್ನಷ್ಟು ಷೇರುದಾರನ ಮಾಡಬೇಕು ಸರ್. ಈಗ ಮಧ್ಯ ಸ್ವಲ್ಪ ಕಡಿಮೆ ಆಗಿದೆ ಬೇರೆ ಕಡೆ, ಅಂದರೆ ಮಹಿಳೆಯರನ್ನ ಸಂಪರ್ಕ ಮಾಡೋಕ್ಕೆ ಹೋಗಿಲ್ಲ. ಅದೇ ಈಗ ಒಂದು ಸಮಸ್ಯೆ ಏನು ಅಂದರೆ, ನಮ್ಮಲ್ಲೇ BODಗಳಲ್ಲೇ ಸಮಸ್ಯೆ ಆಗಿರೋದ್ರಿಂದ ಅದನ್ನು ಅರ್ಧಕ್ಕೆ ನಿಲ್ಲಿಸಿದ್ವಿ ನಾವು. ಇವಾಗ BODಗಳು ಒಂದಾಗಿರೋದ್ರಿಂದ ಮತ್ತೆ ಅದನ್ನು ಪ್ರಾರಂಭ ಮಾಡ್ತೀವಿ, ಹೆಚ್ಚು ಷೇರುದಾರನ ಮಾಡ್ತೀವಿ. ಎಷ್ಟು ಜನ ಮಾಡಬೇಕನ್ನೋ 1,000 ಮಾಡಲೇಬೇಕು ಸರ್ ನಾವು. ಓಕೆ. ಈಗ ಆ ಥರ 1,000 ಮಾಡಿದ್ರೆ ಬೇರೆ ಕಡೆಯಿಂದ ಮ್ಯಾಚಿಂಗ್ ಗ್ರಾಂಟ್ ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದನ್ನು ಕೂಡ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ ಮೂರ್ತಿಗಳು? ಹೌದು ಸರ್, ಯಾಕಂದರೆ ಈಗ ಆಲ್ರೆಡಿ ನಾವು ಸಮನ್ವತಿ ಅಂತ ಒಂದು ಸಂಸ್ಥೆಯವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಏನು ಮೆಂಬರ್ಸ್ ಇದ್ದಾರೆ ಆ ಮೆಂಬರ್ಸ್ಗಳೆಲ್ಲರಿಗೂ ಕೂಡ ಡಾಟಾ ಎಂಟ್ರಿ ಮಾಡೋದಕ್ಕೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಡಾಟಾ ಎಂಟ್ರಿಗೆ ನಮ್ಮ ಸಂಸ್ಥೆಗೆ ಈಗ 5 ರೂಪಾಯಿ ಕೊಡೋದಕ್ಕೆ ಅವರು ಮುಂದಾಗಿದ್ದಾರೆ. ಡಾಟಾ ಎಂಟ್ರಿ ಮೀನ್ಸ್ ಅವರು ಎಷ್ಟು ಎಕರೆ ಜಮೀನಿದೆ ಇಂದ ಹಿಡಿದು ಪ್ರತಿಯೊಂದು ಅವರು ಆ ಫ್ಯಾಮಿಲಿಯ ಫುಲ್ ಬ್ಯಾಕ್ಗ್ರೌಂಡ್ ಅದ್ರ ಮೇಲೆ ಅವರು ಆ್ಯಕ್ಷನ್ ಪ್ಲಾನ್ ಮಾಡ್ತಾ ಇದ್ವಿ ನಾವು ಮತ್ತು ಅವರು ಸೇರಿಕೊಂಡು ಯಾವ ರೀತಿ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅವ್ರ ಜೊತೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಹಣಕಾಸಿನ ನೆರವು ಬೇಕು ಅಂತ ಹೇಳಿದರೆ ಅವರು ಕೊಡೋದಕ್ಕೆ ರೆಡಿ ಇದ್ದಾರೆ. ನಿಮಗೆ ಯಾವ ಥರ ತರಬೇತಿಗಳು ಈಗ ಆಲ್ರೆಡಿ BODಸ್ಗಳಿಗೆ ಮತ್ತು
ನಮ್ಮ CEO ಗಳಿಗೆ ಆಲ್ಮೋಸ್ಟ್ ತರಬೇತಿಗಳನ್ನು ಇದ್ರ ಕಾನ್ಸೆಪ್ಟು ಮತ್ತು ಔಟ್ಪುಟ್ ಬಿಸ್ನೆಸ್ಸು, ಇನ್ಪುಟ್ ಬಿಸ್ನೆಸ್ಸು ಮತ್ತು ಯಾವ ರೀತಿ ತೊಗೊಂಡೋಗ್ಬೇಕು ಅದರೆಲ್ಲದ್ರ ಬಗ್ಗೆನೂ ಕೂಡ ಈಗ ಮಾಹಿತಿ ಕೊಡ್ತಾ ಇದ್ದಾರೆ. ಮತ್ತು ನಾವು ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಫೈನಾನ್ಷಿಯಲ್ಲೂ ಕೂಡ ಅವ್ರು ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಬಟ್ ಇನ್ನೊಂದು ಸ್ವಲ್ಪ ಸ್ಟ್ರೆಂತ್ ಆಗಲಿ ಅಂತಕ್ಕಂಥ ದೃಷ್ಟಿಕೋನದಲ್ಲಿದೆ. ತರಬೇತಿಗಳು, ವಿಶೇಷವಾಗಿ ತರಬೇತಿಗಳನ್ನು ಅವರು ಬಹಳ ಮುಖ್ಯವಾಗಿ ಹೆಚ್ಚು ಒತ್ತು ಕೊಡ್ತಾ ಇರೋದು ತರಬೇತಿಗಳಿಗೆ. ಇದು ಮಹಿಳೆಯರ ರೈತ ಉತ್ಪಾದಕ ಕಂಪನಿ ಅನ್ನೋದು ನಿಮಗೆ ಅಡ್ವಾಂಟೇಜ್ ಅನಿಸುತ್ತೋ ಅಥವಾ ಏನಾದರೂ ಸ್ವಲ್ಪ ಕೊರತೆ ಆಗ್ಬೋದು ಅಂತ ಅನಿಸುತ್ತಾ? ಎರಡೂ ಕೂಡ ಇದೆ ಸರ್. 50% ಅದಿದೆ, 50% ಅದಿದೆ. ನಾವು ಅಂದ್ಕೊಂಡಿದ್ದು 100% ಇದು ಅಡ್ವಾಂಟೇಜ್ ಆಗಿರ್ತೈತೆ ಅಂತ ಅಂದ್ಕೊಂಡಿದ್ವಿ. ತದನಂತರ ನನಗೂ ಗೊತ್ತಾಗಿದ್ದು, ನಾನು ಒಳಗಡೆ ಪ್ರವೇಶ ಮಾಡುವಾಗ ನನಗೆ ಅರ್ಥ ಆಗಿದ್ದು, ಈಗ ಅರ್ಥ ಆಗ್ತಾ ಇರೋದು, ಆಲ್ಮೋಸ್ಟ್ ಗಂಡಸರು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ತೀರ್ಮಾನಗಳು ತಗೊಂಡಾಗ ತೀರ್ಮಾನಗಳನ್ನು ಬಗ್ಗೆ ಮಾತಾಡುವಾಗ ನಮ್ಮ ಯಜಮಾನರಿಗೆ ಕೇಳಿಬಿಟ್ಟು ಬರ್ತೀವಿ ಸರ್ ಅಂತ ಹೇಳ್ತಾರೆ. ಇದು ಸ್ವಲ್ಪ ತೊಡಕಾಗ್ತಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಆವಂಥ ಒಂದು ಪರಿಸ್ಥಿತಿ ಒದಗಿ ಬಂದಿದೆ. ಮೊದಲು ಅಂದ್ಕೊಂಡಿದ್ದು ನಾನು ಸ್ವಾವಲಂಬನೆ ಅಥವಾ ಸ್ವತಂತ್ರ ಸ್ವತೀರ್ಮಾನ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ನೋಡಿದೆ. ಬಟ್ ಇವತ್ತೆಲ್ಲನೂ ಕೂಡ ಡಿಪೆಂಡ್ ಅಪಾನ್ ಯಜಮಾನರ ಮೇಲೆ ಇದ್ದಾರೆ ಇವತ್ತು ಕೂಡ. ಕುಮಾರಿ ಅವರು ಏನು ಹೇಳ್ತಾರೆ? ಅಲ್ಲಿ ಏನಾಗಿದೆ ಅಂದರೆ ಸರ್, ರಾಜಕೀಯ ಗಂಡನ ಕೇಳಿ ಹೇಳ್ತೀನಿ. ಅದು ನಮ್ಮ BODಗಳು ಸಾಮಾನ್ಯ ಒಂದು 50% ರಾಜಕೀಯದಲ್ಲಿ ಬಂದಿರೋರು. ಅಲ್ಲಿ ಏನು ನಡೀತಿತ್ತು, ಹೆಂಡ್ತಿರು ಮಾತ್ರ ಅಲ್ಲಿ ಅಧ್ಯಕ್ಷಗಿರಿಲಿರ್ತಿದ್ರು, ಗಂಡಂದಿರೆಲ್ಲ ಅಲ್ಲಿ ಆಡಳಿತ ನಡೆಸ್ತಿದ್ರು. ಅದೇ ರೀತಿ ಅಂತಲೇ ಇಲ್ಲಿ ಅವರು ಕಾಲಿಟ್ಟಿದ್ದು. ಭವಿಷ್ಯ 100% ಅದೇ. ಅಲ್ಲಿ ಏನೋ ಒಂದು ಇನ್ಕಮ್ ಇರ್ಬೋದು ಅಥವಾ ಒಂದು ಅಧಿಕಾರ ಇರ್ಬೋದು, ಆ ರೀತಿ ಒಂದು ಆಸೆಯಿಂದನೇ ಅವರು ಇಲ್ಲಿಗೆ ಬಂದಿದ್ದು. ಸೊ ನಮ್ಮಲ್ಲಿ ಅದು ಅವ್ರಿಗೆ ಸಿಕ್ಕಿಲ್ಲದೆ ಇದ್ದಾಗ ಏನಾಗಿದೆ, ಗಂಡಸರಿಗೆ ಸ್ವಲ್ಪ ಬೇಜಾರಾಗಿದೆ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಹೆಂಡ್ತಿನ ನಾವೇನು ಹೇಳ್ತೀವಿ ಅದನ್ನು ಮಾತ್ರ ನೀವು ಕೇಳಬೇಕು, ಅದು ಅವ್ರ ಮನಸ್ಸಲ್ಲಿದೆ. ಈಗ ಪರಿಸ್ಥಿತಿ ಸುಧಾರಣೆ ಮಾಡ್ಕೊಂಡಿದ್ದೀರಿ. ಮೂರ್ತಿಗಳು ಇನ್ನೇನೋ ಹೇಳ್ತಾ ಇದ್ರಿ ನೀವು. ಅಲ್ಲ, ಇನ್ನೇನಿಲ್ಲ, ಸುಧಾರಣೆ ಬರ್ತಾ ಇದೆ. ಯಾಕಂದರೆ ಈಗ ಗಂಡಸರು ನಮ್ಮ ಹತ್ರ ನೇರವಾದ ಮಾತುಗಳು ಹೇಳೋದು, ಸರ್ ನೀವೆಲ್ಲ ಹೆಣ್ಮಕ್ಳು ಕಟ್ಕೊಂಡು ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದೀರಾ ಸರ್, ನಮ್ಮನ್ನು ಬಿಟ್ಬಿಟ್ಟು ಅಂತಕ್ಕಂಥ ಪ್ರಶ್ನೆ. ಅಲ್ಲಲ್ಲ, ನಾನು ಅದಕ್ಕೆ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ನಾನು ನೋಡ್ತಾ ಇರೋದು, ಒಂದು ಹೆಣ್ಣುಮಗಳನ್ನು ನಮ್ಮ ಕಂಪನಿಗೆ ಮೆಂಬರಾಗಿ ಮಾಡಿದ ತಕ್ಷಣವೇ ಹೆಣ್ಮಗಳು ನನಗೆ ಪ್ರಾಧಾನ್ಯತೆ ಆಗೋದಿಲ್ಲ, ಇಡೀ ಕುಟುಂಬ ನನಗೆ ಪ್ರಾಧಾನ್ಯತೆ ಆಗುತ್ತೆ. ಹಾಗಾಗಿರೋದ್ರಿಂದ ಇಡೀ ಕುಟುಂಬದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಆದರೆ ಸದಸ್ಯತ್ವ ಅಂತಕ್ಕಂಥ ಬಂದಾಗ ಹೆಣ್ಮಕ್ಳಿಗೆ ಕೊಟ್ಟಿದ್ದೇವೆ. ಆದರೆ ವ್ಯವಹಾರ ಅಂತ ಬಂದಾಗ ಇಡೀ ಕುಟುಂಬ ನನ್ನ ಜೊತೆ ಇನ್ವಾಲ್ವ್ ಆಗಬೇಕು, ಈ ಕಂಪನಿ ಜೊತೆ ಇನ್ವಾಲ್ವ್ ಆಗಬೇಕು ಅಂತ ಬಯಸ್ತೇವೆ. ಇದನ್ನು ನಾವು ಅವ್ರಿಗೆ ಸ್ಪಷ್ಟ ಮಾಡ್ತಾ ಇದ್ದೀವಿ ಸರ್. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಶಾಂತಕುಮಾರಿ ಅವರೇ? 72 59 23 38 55. ನಿಧಾನವಾಗಿ ಇನ್ನೊಂದು ಸರಿ ಹೇಳಿ. 72 59 23 38 55. ಇನ್ನೂ ಒಂದು ಸರಿ ಹೇಳ್ಬಿಡಿ. 72 59 23 38 55. ತಮ್ಮದು ಮೂರ್ತಿಗಳೇ? 9844596602. ಇನ್ನೊಮ್ಮೆ 9844596602. ಇನ್ನೂ ಒಂದು ಸರಿ ಹೇಳ್ಬಿಡಿ. 9844596602. ಒಳ್ಳೆಯದು ಶಾಂತಕುಮಾರಿ ಅವರೇ ಹಾಗೂ ಮೂರ್ತಿಗಳ, ಇದುವರೆಗೂ ಮಹಿಳಾ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಮಹಿಳೆಯರ ಸ್ವಾವಲಂಬನೆ ಹೇಗೆ ಸಾಧ್ಯ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್.